ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಹರಿ ಓಂ. 15ನೆಯ ಸರ್ಗದ ಆರಂಭವನ್ನು ನಾವು ನೋಡಬೇಕಿದೆ. ಹದಿನೈದನೇ ಸರ್ಗದ ಆರಂಭವನ್ನು ನಾವು ನೋಡ್ತಾ ಇದ್ದೇವೆ. ಒಂದೆರಡು ಶ್ಲೋಕಗಳಾಗಿದೆ, ಆದರೂ ಕೂಡ ನಾನು ಮೊದಲಿಂದ ಬರ್ತೇನೆ. ಬೃಹಸ್ಪತಿಸ್ತುಲ್ಯಮತೇರ್ವಚಸ್ತನ್ನಿಶಮ್ಯ ಯತ್ನೇನ ವಿಭೀಷಣಸ್ಯ ತತೋ ಮಹಾತ್ಮ ವಚನಂ ಬಭಾಷೆ ಮಹೇಂದ್ರಜಿನ್ನೈರುಥಯೂಥನಾಥಃ. ಬೃಹಸ್ಪತೇ ತುಲ್ಯಮತೆ, ಬೃಹಸ್ಪತಿಗೆ ಸಮನಾದ ಪ್ರಜ್ಞೆ ಇರುವ ವಿಭೀಷಣನ ಮಾತನ್ನು ಪ್ರಯತ್ನಪಟ್ಟು ಕೇಳಿ ಇಂದ್ರಜಿತ್ ಮಹಾತ್ಮ, ಬಹಳ ಅದಟಿರುವ ಮನಸ್ಸಿನ ಇಂದ್ರಜಿತ್ ಮಾತನಾಡಿದ. ಖಿನ್ನಾಮತೆ ತಾತಕನಿಷ್ಠವಾಕ್ಯಮನರ್ಥಕಂ ವೈ ಬಹುಭೀತವಚ್ಚ ಅಸ್ಮಿನ್ ಕುಲೇ ಯೋಪಿ ಭವೆನ್ನ ಜಾತಃ ಸೋಪೀದೃಚಂ ನೈವ ವದೆನ್ನ ಕುರ್ಯಾತ್. ಗೇಲಿ ಮಾಡ್ತಾ ಕನಿಷ್ಠ ತಾತ ಅಂತಾನೆ, ಚಿಕ್ಕಪ್ಪ ಚಿಕ್ಕ ಅಪ್ಪ, ತಾತ ಕನಿಷ್ಠ. ಕನಿಷ್ಠನಾದವನೇ, ನಿನ್ನ ಈ ಮಾತನ್ನ ಏನು ಹೇಳೋದು? ಬಹುಭೀತವಚ್ಚ, ಬಹಳ ಹೆದರಿದ್ದಿ ಅಂತ ಕಾಣುತ್ತೆ. ಅಥವಾ ಈ ಕುಲದಲ್ಲಿ ಹುಟ್ಟಿದೆಯೋ ಇಲ್ವೋ ಅಂತ ಡೌಟ್ ಬರ್ತಾ ಇದೆ ನನಗೆ. ಯಾಕೆಂದ್ರೆ ಇಂತಹ ಕುಲದಲ್ಲಿ ಹುಟ್ಟಿ ಹೆದರ್ತಾ ಇದೀ ಅಂದ್ರೆ ಈ ಕುಲದಲ್ಲೂ ಹುಟ್ಟಿಲ್ಲ ಅಂತಾನೆ ಅರ್ಥ. ಸತ್ವೇನ ವೀರ್ಯೇಣ ಪರಾಕ್ರಮೇಣ ಧೈರ್ಯೇಣ ಚೌರ್ಯೇಣ ಚ ತೇಜತಾ ಚ ಏಕಕುಲೇಸ್ಮಿನ್ ಪುರುಷೋ ವಿಮುಕ್ತೋ ವಿಭೀಷಣಸ್ತಾತ ಕನಿಷ್ಠಯೇತಃ. ಸತ್ವದಿಂದಲೂ ವೀರ್ಯದಿಂದಲೂ, ಸತ್ವ ಅಂದರೆ ಮಾನಸಿಕವಾದ ಅದಟು, ಸತ್ವೇನ ವೀರ್ಯೇಣ ಪರಾಕ್ರಮೇಣ, ಸತ್ವದಿಂದಲೂ ವೀರ್ಯದಿಂದಲೂ ಪರಾಕ್ರಮದಿಂದಲೂ ಧೈರ್ಯದಿಂದಲೂ ಶೌರ್ಯದಿಂದಲೂ ಬಲದಿಂದಲೂ ನಮ್ಮ ಕುಲದಲ್ಲಿ ಯಾರೊಬ್ಬ ಹೊರತಾಗಿದ್ದಾನೆ ಅಂದ್ರೆ ಅದು ನೀನೆ. ಏನು ಅವಮಾನ! ಕಿನ್ನಾಮತೌ ಮಾನುಚರಾಜಪುತ್ರೌ ಅಸ್ಮಾಕಮೇಕೇನ ಹಿ ರಾಕ್ಷಸೇನ ಸುಪ್ರಾಕೃತೇನಾಪಿ ನಿಹಂತು ಮೇತೌ ಶಕ್ಯೌ ಕುತೌ ಭೀಷಯಸೆ ಸ್ಮ ಭೀರೋ. ಭೀರೋ ಎಲೈ ಪುಕ್ಕಲನೆ, ತೇ ತೌ ಮಾನುತ ರಾಜಪುತ್ರೌ, ಮನುಷ್ಯ ರಾಜಕುಮಾರರು ಅವರು. ಅವರನ್ನ ಏಕೇನ ಹಿ ರಾಕ್ಷಸೇನ, ನಮ್ಮಲ್ಲಿರುವಂತಹ ಒಬ್ಬ ಸಾಧಾರಣ ರಾಕ್ಷಸ ಕೊಂದಾಕ್ಬಿಡ್ತಾನೆ. ಸುಪ್ರಾಕೃತೇನಾಪಿ, ಅಂಥವ್ರದನ್ನ ಹಿಡ್ಕೊಂಡು ಬಂದು ನಮ್ಮನ್ನು ಹೆದರಿಸ್ತಾ ಇದೆಯಾ? ನನಗೆ ಈ ಶ್ಲೋಕ ಓದುವಾಗ ಪ್ರತಿ ಸರ್ತಿ
ನೆನಪಾಗೋದು, ನಾನೇ ನೆನಪಾಗೋದು. ನಾನು ಮತ್ತು ಕೃಷ್ಣರಾಜ ಇಬ್ಬರು, ಯಾರೋ ಒಬ್ಬರು ಉಡುಪಿಯವರ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ತೀವ್ರವಾದ ಆಕ್ಷೇಪಣೆಗಳನ್ನೆತ್ತಿ ಬರೆದಿದ್ರು. ಅವರಿಗೆ ಸಂಪ್ರದಾಯ ಗೊತ್ತಿಲ್ಲ, ಹಾಗೆ ಹೀಗೆ ಅದ್ದು ಇದ್ದು ಅಂತ ಏನೇನೋ ಬರೆದಿದ್ರು. ನನಗೆ ಆಶ್ಚರ್ಯ ಆಗೋದು, ವಿದ್ಯಾಪೀಠದ ಹಿರಿಯ ವಿದ್ವಾಂಸರೊಬ್ಬರು ಕರೆದು ಹೇಳೋದು, ನೀವಿಬ್ಬರು ಉತ್ತರ ಕೊಡಬೇಕು ಅದಕ್ಕೆ. ಮುಂದೆ ನಮ್ಮಲ್ಲಿರುವ ಅತ್ಯಂತ ಸಾಮಾನ್ಯಾತಿ ಸಾಮಾನ್ಯರು, ಅವ್ಯುತ್ಪನ್ನರೂ ಇದಕ್ಕೆ ಉತ್ತರ ಕೊಡಬಲ್ಲವರು ಅಂತ ನೀವು ಪ್ರೂವ್ ಮಾಡಬೇಕು, ಬರೀರಿ. ಇದನ್ನ ನಗಬೇಕೋ ಅಳಬೇಕೋ ಗೊತ್ತಾಗುತ್ತಿಲ್ಲ. ಹಾಗೆ ಇನ್ನೊಬ್ಬರು ವಿದ್ವಾಂಸರು ಬರೆದಿದ್ರು, ಈ ವಿದ್ಯಾಪೀಠದ ಈ ಪುಸ್ತಕಗಳು ಅದು ಜನರಿಗೆ ಅರ್ಥ ಆಗಲ್ಲ, ಯಾಕೆಂದ್ರೆ ಅದು ವಿಭಕ್ತಿಯ ಅನುವಾದ ಮಾತ್ರ ಅದು ಅಂತ ಹೇಳಿ ಯಾರೋ ಒಬ್ರು ಬರೆದಿದ್ರು. ಅದಕ್ಕೆ ಒಬ್ರು ಹಿರಿಯ ವಿದ್ವಾಂಸರು ಕರೆದು ಹೇಳೋದು, ನಮ್ಮಲ್ಲಿ ವ್ಯುತ್ಪನ್ನರಲ್ಲದವರು ಸಾಮಾನ್ಯಾತಿ ಸಾಮಾನ್ಯ ವಿದ್ಯಾರ್ಥಿಯು ಕೂಡ ಇದಕ್ಕೆ ಉತ್ತರ ಕೊಡಬಲ್ಲ ಅಂತ ಗೊತ್ತಾಗಬೇಕು, ಬರೀ ನೀನು ಅಂತ. ಆಯ್ತು, ಸಂತೋಷ ಅಂತ ಹೇಳಿದೆ. ಹೀಗೆ ಹೇಳುವಾಗ ಆ ರೀತಿ ಹೇಳೋದೊಂದು ಶೈಲಿ. ನಮ್ಮಲ್ಲಿರುವ ಸಾಮಾನ್ಯನೂ ಅವ್ರನ್ನ ಕೊಂದು ಬಿಡ್ತಾನೆ, ಅಂತವರನ್ನ ಕರೆತಂದು ನಮ್ಮನ್ನ ಹೆದರಿಸ್ತಾ ಇದೆಯಾ ಅಂತ. ಅಂದ್ರೆ ಇವರು ಸಭೆ ಸೇರಿಸಿರೋದೇ ಅವರು ಸಾಮಾನ್ಯರಲ್ಲ ಅನ್ನೋದಕ್ಕೆ ಸಾಕ್ಷಿ ಅಲ್ವೇ? ಈ ತರಹ ಇಂದ್ರಜಿತ್ ಮಾತನಾಡಿದ, ಆ ತರಹ ಈಗಲೂ ಮಾತನಾಡ್ತಾರೆ ಅನ್ನೋದು ಆಶ್ಚರ್ಯ. ತ್ರಿಲೋಕನಾಥೋ ನನು ದೇವರಾಜ ಶಕ್ತೋ ಮಯಾ ಭೂಮಿ ತಲೆ ನಿವಿಷ್ಟ ಭಾರ್ಯಾ ಭಯಾರ್ಪಿತಶ್ಚಾಪಿ ದಿಚ ಪ್ರಪನ್ನಾಃ ಸರ್ವೇ ತದಾ ದೇವಗಣ ಸಮಗ್ರಾಃ. ಮೂರು ಲೋಕದ ಒಡೆಯ, ದೇವತೆಗಳ ದೊರೆ, ಅವನನ್ನ ಭೂಮಿಯಲ್ಲಿ ಹಾಕಿ ತುಳಿದಿದ್ದೇನೆ. ಭಯಾರ್ಪಿತಶ್ಚಾಪಿ, ಹೆದರಿ ನಡುಗುತ್ತಾ ಇದ್ದ. ಸರ್ವೇ ಪ್ರಪನ್ನಾಃ ಸಮಗ್ರಾಃ ದಿಶಃ, ಎಲ್ಲರೂ ದಶ ದಿಕ್ಕುಗಳಿಗೆ ಚಲ್ಲಾಪಿಲ್ಲಿ ಆಗ್ಬಿಟ್ಟಿದ್ರು. ಐರಾವತೋ ನಿಶ್ವತ ಮುನ್ನದಂತಹ ನಿಪಾತಿತೋ ಭೂಮಿ ತಳೆ ಮಯಾತು ಐರಾವತೋ ವಿಕೃಷ್ಯದಂತೌ ತು ಮಯಾ ಪ್ರಸಹ್ಯ ವಿತ್ರಾಸಿತಾ ದೇವಗಣಾ ಸಮಗ್ರಾಃ. ಐರಾವತೋ ನಿಶ್ವಸ ಮುನ್ನದನ್, ನಮ್ಮನ್ನು ನೋಡಿ ಏನೂ ಮಾಡಲಾಗದೆ ಇಂದ್ರನ ಆನೆ ಐರಾವತ ನನ್ನಿಂದ ಬೆದರಿ ಭಯದಿಂದ ಜೋರಾಗಿ ಉಸಿರು ಬಿಡ್ತಾ ಇತ್ತು. ನಾನು ಅದರ ಎರಡೂ ಹಲ್ಲುಗಳನ್ನು, ಕೋರೆ ದಾಡೆಗಳನ್ನು ಹಿಡಿದು ಭೂಮಿಯಲ್ಲಿ ಮಲಗಿಸಿದ್ದೆ. ಸೋಹಂ ಸುರಾಣಾಮಪಿ ದರ್ಪಹಂತ ದೈತ್ಯೋತ್ತಮಾನಾಮಪಿ ಚೋಕರ್ತ ಕಥಂ ನರೇಂದ್ರಾತ್ಮಜಯೋರ್ನ ಶಕ್ತೋ ಮನುಷ್ಯಯೋ ಪ್ರಾಕೃತಯೋ ಸುವೀರ್ಯ. ಅಂತಹ ನಾನು ದೇವತೆಗಳ ಕೊಬ್ಬನ್ನು ಇಳಿಸಿದವ, ಸುರಾಣಾಮಪಿ ದರ್ಪಹಂತ ದೈತ್ಯೋತ್ತಮಾನಾಮಪಿ ಶೋಕಕರ್ತ, ದೈತ್ಯರಲ್ಲಿ ಉತ್ತಮರಾದವರಿಗೂ ಶೋಕವನ್ನು ಕೊಟ್ಟವ. ಯಾಕೆ ಅಂದರೆ ಬಹಳ ಜನ ಅಸೂಯೆ ಪಟ್ಟದ್ದುಂಟು. ಏನಂತ, ನನ್ನ ಕೈಲಾಗದೇ ಇರೋದನ್ನು ಇವನು ಮಾಡಿದಾನಲ್ಲ ಅಂತ. ಇದು ಇನ್ನೊಂದು ಪಾಠ ಇದೆ, ದೈತ್ಯೋತ್ತಮಾನಾಮಪಿ ಶೋಕಹರ್ತ ಅಂತ. ಸೋಹಂ ನರೇಂದ್ರಾತ್ಮಜಯೋ ನ ಶಕ್ತೋ ಮನುಷ್ಯಯೋ ಪ್ರಾಕೃತಯೋಸ್ಸು ವೀರ್ಯ. ಹಾಗಿರುವಾಗ ಅತ್ಯಂತ ಪ್ರಾಕೃತರು, ಏನೂ ಪ್ರಯೋಜನವಿರದವರು, ಆ ಮನುಷ್ಯರಿಗೆ ಯಾಕೆ ಹೆದರಬೇಕು? ಅಥೇಂದ್ರ ಕಲ್ಪಸ್ಯ ದುರಾತುದಸ್ಯ, ಇಲ್ಲಿ ತನಕ ಆಗಿತ್ತು ವಸ್ತುತಃ. ಆದರೆ ನಿನ್ನೆ ಆಗಿರಲಿಲ್ಲ, ಅದರಿಂದಾಗಿ ನಾನು ಹಿಂದಿನಿಂದ ಬಂದೆ. ಇದೊಂದು ಸರ್ಗ ಕ್ರಮೇಣ ಇರಲಿ ಅಂತ. ತಥೋ ಮಹಾರ್ಥಂ ವಚನಂ ಬಭಾಚೆ ವಿಭೀಷಣಶ್ಚಸ್ತ್ರಭೃತಾಂ ವರಿಷ್ಠಃ ನತಾತ ಮಂತ್ರೇ ತವ ನಿಶ್ಚಯೋಸ್ತಿ ಬಾಲಸ್ತ್ವಮದ್ಯಾಪಿ ಅವಿಪಕ್ವ ಬುದ್ಧಿ. ಆಗ ವಿಭೀಷಣ ಗಂಭೀರವಾಗಿ ಎದ್ದು ನಿಂತ. ಅವನ ಘನತೆ ಏನು? ಮನಸ್ಸಿನಿಂದ ಪಕ್ವರಾದವರು ಯಾವ ರೀತಿ ಇರ್ತಾರೆ
ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡು ಮಗು, ನತಾತ ಮಂತ್ರೇ ತವ ನಿಶ್ಚಯೋಸ್ತಿ, ಇಂತಹ ಸಭೆಯಲ್ಲಿ ನೀನು ಕೂತ್ಕೊಳ್ಳಿಕ್ಕೆ ಯೋಗ್ಯನಲ್ಲಪ್ಪ. ಬಾಲಃ ತ್ವಮದ್ಯಾಪಿ ಅವಿಪಕ್ವ ಬುದ್ಧಿ, ನೀನಿನ್ನೂ ಚಿಕ್ಕ ಹುಡುಗ. ಅವನಿಗೆ ಏನಿಲ್ಲ ಅಂತಂದ್ರೆ ಒಂದು 1000 ವರ್ಷದ ಮೇಲೆ. ಯಾರಿಗೆ? ಇಂದ್ರಜಿತ್ತುವಿಗೆ. ಬಾಲಸ್ತ್ವಂ ಅದ್ಯಾಪಿ ಅವಿಪಕ್ವ ಬುದ್ಧಿ, ಇನ್ನು ಮಾಗದ ಬುದ್ಧಿಯವ. ಹಸಿಯಾದ ಬಿಸಿಯಾದ ತಾರುಣ್ಯದ ಕಿಚ್ಚು ಹತ್ತಿಸಿಕೊಂಡವ್ರ ತರಹ ಮಾತನಾಡ್ತಿ. ತಸ್ಮಾತ್ ತ್ವಯಾಪಿ ಆತ್ಮವಿನಾಶನಾಯ ವಚೋರ್ಥಹೀನಂ ಬಹು ವಿಪ್ರಲಬ್ಧಂ, ನೀನು ಕೂಡ ಬಹಳ ಒರಟೊರಟಾಗಿ ನಿಶ್ಚಯವಿಲ್ಲದೆ ನಿನ್ನನ್ನು ಸಾಯಿಸಿಕೊಳ್ಬೇಕು ಅಂತ ಏನೇನೋ ಮಾತಾಡ್ತಾ ಇದ್ದಿ. ಪುತ್ರ ಪ್ರವಾದೇನ ತು ರಾವಣಸ್ಯ ತ್ವಮಿಂದ್ರಜಿನ್ಮಿತ್ರ ಮುಖೋಸಿ ಶತ್ರು ಯಸ್ಯೇದೃಚಂ ರಾಘವತೋ ವಿನಾಶಂ ನಿಶಮ್ಯ ಮೋಹಾದನು ಮನ್ಯತೆ ತ್ವಂ. ಪುತ್ರ ಪ್ರವಾದೇನ ಮಿತ್ರ ಮುಖೋಸಿ ಶತ್ರು, ಮಗ ಅಂತ ಹೇಳಿಕೊಳ್ಳುವ ಮಿತ್ರಮುಖ ಶತ್ರು, ಮಿತ್ರನ ಮೋರೆಯ ಒಳಗಡೆ ಇರುವ ಶತ್ರು ನೀನು. ಇಲ್ಲಾಂದ್ರೆ ಈ ತರ ಮಾತಾಡ್ತಾ ಇದ್ಯಾ? ಯಸ್ಯೇ ದೃಶಂ ರಾಘವತೋ ವಿನಾಶಂ, ಅಲ್ಲ ರಾಮ ಇಷ್ಟೆಲ್ಲ ಮಾಡಿದಾನೆ ಅಂತ ಕೇಳಿಯೂ ಕೂಡ ಇರ್ಲಿ ನಮ್ಮಪ್ಪ ಸಾಯ್ಲಿ ಅಂತ ಅನ್ಕೊಳ್ತಾ ಇದೆಯಲ್ವಾ? ತ್ವಮೇವ ವಧ್ಯಶ್ಚ ಸುದುರ್ಮತಿಶ್ಚ ಸಚಾಪಿ ವಧ್ಯ ಇಹಾನಯಾತ್ವಂ ಬಾಲಂ ದೃಢಂ ತಾಹಸಿ ಕಂಚ ಯೋಧ್ಯ ಪ್ರಾವೇಶಯನ್ ಮಂತ್ರಕೃತಾಂ ಸಮೀಪಂ ಮೂಢ ಅಪ್ರಗಲ್ಭ ಅವಿನಯೋಪಪನ್ನ ತೀಕ್ಷ್ಣ ಸ್ವಭಾವ ಅಲ್ಪಮತಿರ್ದುರಾತ್ಮ. ಮೊದಲು ನಿನ್ನನ್ನು ಕೊಲ್ಬೇಕು ಕಣಯ್ಯ. ತ್ವಮೇವ ವಧ್ಯ, ಯಾಕೆಂದ್ರೆ ಸುದುರ್ಮತಿ, ಪರಿಷ್ಕೃತವಾಗದ ಪ್ರಜ್ಞೆಯವ. ಸಚಾಪಿ ವಧ್ಯ ಇಹಾನಯತ್ವಾಂ, ನೀನು ಸೇರಿಸ್ಕೊಂಡಲ್ಲ, ಮೊದಲವನು ನೋಡಿಬೇಕು. ಇಂಥವ್ರನ್ನ ಸೇರಿಸಬಾರದು ಅಂತ ಇರಬಾರ್ದ? ಯಾಕೆ ಅಂದ್ರೆ ಬಾಲಂ ಪುಟ್ಟ ಹುಡುಗ, ದೃಢಂ ಮಂತ್ರಾಲೋಚನೆಯಲ್ಲಿ ತನ್ನ ನಿಶ್ಚಯವನ್ನ ಹಠವನ್ನ ಬಿಡುವ ಪ್ರಜ್ಞೆ ಇದ್ದವನು ಮಂತ್ರಾಲೋಚನೆ ಮಾಡಬೇಕು. ನನ್ನದೇ ಪೂರ್ತಿ ಸರಿ ಅಂತ ಹೇಳಿದ ಮೇಲೆ ಮಂತ್ರಾಲೋಚನೆ ಯಾಕಪ್ಪ ಮಾಡಬೇಕು? ನೀನು ಮಾಡ್ಕೊಂಡು ಹೋಗ್ತಾ ಇರು. ನಮಗೊಬ್ರು ಗೊತ್ತಿದ್ದಾರೆ, ಅವರು ಹಾಗೆ ಮೀಟಿಂಗಿಗೆ ಅಂತ ಕರೀತಾರೆ. ಕರೆದು ಬಿಟ್ಟು ಎಲ್ಲ ತೀರ್ಮಾನ ಆಗಿದೆ ಅಂತ ಹೇಳ್ತಾರೆ ಮೀಟಿಂಗಲ್ಲಿ. ಅವ್ರಿಗೆ ಏನು ಹೇಳೋದು? ಅವ್ರಿಗೆ ಬಾಲಂ ದೃಢಂ, ದೃಢಂ ಅಂದ್ರೆ ಒಂದ್ಸರಿ ಕಮಿಟ್ ಆಗೋಗಿದ್ದಾನೆ, ಬದಲಾಯಿಸಲ್ಲ, ಆದ್ರೂ ಮೀಟಿಂಗ್ ಬಂದು ಕೂತಿರ್ತಾನೆ. ಏನ್ ಹೇಳೋದು? ಸಾಹಸಿಕಂ ದುಡುಕಿನವ. ಇಂತಹ ನಿನ್ನನ್ನ ಈ ಮಂತ್ರಾಲೋಚನಕ್ಕೆ ಪ್ರವೇಶ ಮಾಡಿಸಲೇಬಾರದು. ಜ್ಞಾನದಿಂದ ವೃದ್ಧರಾಗಿರ್ಬೇಕು, ಒರಟುತನ ಇರಬಾರದು. ದೃಢಂ ಅಂದ್ರೆ ಒರಟು ಅಂದ್ರೆ ಕಂಡದ್ದನ್ನು ಮಾತನಾಡ್ತಾನೆ ಅಂತಲ್ಲ, ದೃಢ ಸ್ಟಬರ್ನ್ ಅಂತಾರಲ್ಲ, ಅದಾಗಿರಬಾರದು. ಅದಾಗಿರೋದಾದ್ರೆ ಕೂತ್ಕೊಳ್ಬೇಕು ಯಾಕೆ? ಇನ್ನು ಏನೇ ಆಗಲಿ ನಾನು ಮಾಡ್ಬಿಡ್ತೀನಿ, ರಿಸ್ಕ್ ತಗೊಂಡ್ರು ಪರವಾಗಿಲ್ಲ ಅಂತ ಹೇಳುವವ್ರನ್ನ ಯಾಕೆ ಕೂತ್ಕೋಬೇಕು? ಮಾಡ್ಕೊಂಡು ಹೋಗಪ್ಪ ನೀನು ಅನ್ಬೇಕು. ಇಂತಹ ನಿನ್ನನ್ನು ಮಂತ್ರಾಲೋಚನೆಗೆ ಕರಿಬಾರದು. ಕರೆದ್ರೆ ಗತಿ ಏನು? ಈಗ ರಾಷ್ಟ್ರದ ಗುಪ್ತ ಮೀಟಿಂಗ್ ಅಲ್ಲಿ ಜಮೀರ್ ಅಹಮದನ್ ಕರ್ಕೊಂಡು ಹೋಗ್ಬಿಟ್ರೆ ಗತಿ ಏನು? ಏನಿದ್ರು ಅವನಿಲ್ಲೇ MLA ಆಗ್ಯೋ ಇದಾಗ್ಯೋ ಅವಿವೇಕಿಯಾಗಿ ಇರ್ಬೇಕು. ಅವನ ಲೆವೆಲ್ಲೇ ಅಷ್ಟು. ಆ ತರಹ ಆಯ್ತಿದು. ಗೂಢ ಅಪ್ರಗಲ್ಭ ಅವಿನಯೋಪಪನ್ನ ತೀಕ್ಷ್ಣ ಸ್ವಭಾವ ಅಲ್ಪಮತಿರ್ದುರಾತ್ಮ ಮೂರ್ಖಸ್ತ್ವಮತ್ಯಂತ ಸುದುರ್ಮತಿಶ್ಚ ತ್ವಮಿಂದ್ರಜಿದ್ಬಾಲತಯಾ ಬ್ರವೀಷಿ. ಮೂಢ, ಏನು ಮಾಡಬೇಕು ಅಂತ ಗೊತ್ತಾಗದವನು. ಅಪ್ರಗಲ್ಭ, ಪ್ರೌಢನಲ್ಲದವ. ಅವಿನಯೋಪಪನ್ನ, ವಿನಯ ಅಂತಂದ್ರೆ ಚೆನ್ನಾಗಿ ಪಳಗಿದವ. ಹೇಗೆ ಇರಬೇಕು, ಯಾವ ರೀತಿ ನಾವು ತೆಗೆದುಕೊಳ್ಬೇಕು, ಇಲ್ಲೆಲ್ಲ ಪ್ರತಿಷ್ಠೆ ಅಂತೆಲ್ಲ ನೋಡಬಾರದು. ಯಾವುದು ಯುಕ್ತಿಯುಕ್ತವೋ ಅದನ್ನು ತಗೊಳ್ಬೇಕು. ನಾನು ಹೇಳ್ಬಿಟ್ಟೆ, ನನ್ನ ಮಾತಿನಲ್ಲಿ ದೋಷ ಇರೋದನ್ನ ಅವ್ರು ಹೇಳ್ಬಿಟ್ರು. ಯಾವುದೋ ಒಂದು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೊರಟಿರ್ತೀವಿ, ಅದರಲ್ಲಿರೋದನ್ನ ಅವ್ರು ಹೇಳ್ಬಿಟ್ರು. ಅವಾಗ ಕೂಡಲೇ ಬದಲಾಗಬೇಕೇ ವಿನಃ
ಇಲ್ಲ ನನ್ನ ತಲೆಯಲ್ಲಿ ಬಂದ್ಬಿಟ್ಟಿದೆ ನಾನು ಹಿಂಗೆ ಮಾಡೋದು ಅನ್ಬಾರ್ದು. ಅಮ್ಮ ಆಯ್ತು ಸರಿ ಅಂತ ಹೇಳುವವನು ವಿನಯ ಉಪಪನ್ನ. ಸರಿ ಅಲ್ಲ ಇಲ್ಲ ನಾನು ಅನ್ಸರ್ತೀನಿ ನನ್ನ ತಲೆಯಲ್ಲಿ ಬಂದ್ಬಿಟ್ಟಿದೆ ನಾನು ಮಾಡ್ಬಿಡ್ತೀನಿ ಅನ್ನೋ ಅವಿನಯ ಉಪಪನ್ನ. ತೀಕ್ಷ್ಣ ಸ್ವಭಾವ, ತೀಕ್ಷ್ಣವಾದ ಸ್ವಭಾವದವ. ಆಮೇಲೆ ಅಲ್ಪಮತಿ, ದುರಾತ್ಮ, ಕೆಟ್ಟ ಮನಸ್ಸಿನವ. ಮೂರ್ಖ ತ್ವಮತ್ಯಂತ ಸುದುರ್ಮತಿಶ್ಚ, ನಿನ್ನ ಪ್ರಜ್ಞೆಯನ್ನು ನೀನು ಪಳಗಿಸ್ಕೊಳ್ಳೋದು ಇಲ್ಲ, ಪಳಗದ ಬುದ್ಧಿಯವ, ಮೂರ್ಖ. ಅದರಿಂದಾಗಿ ಬಾಲತಯ ಬ್ರವೀಷಿ, ಬಹಳ ಬಾಲಿಶವಾಗಿ ಮಾತನಾಡ್ತಾ ಇದ್ದಿ, ಚೈಲ್ಡಿಶ್ ನೀನು. ಯೋ ಬ್ರಹ್ಮದಂಡ ಪ್ರತಿಮ ಪ್ರಕಾಚಾನ್ ಅರ್ಚಿಷ್ಮತಃ ಕಾಲನಿಕಾಚ ರೂಪಾನ್ ಸಹೇತ ಬಾಣಾನ್ಯಮದಂಡ ಕಲ್ಪಾನ್ ಸಮಕ್ಷ ಮುಕ್ತಾನ್ ವಿಧಿರಾವಣೇನ ವಿಧಿರಾಘವೇಣ. ಬ್ರಹ್ಮನ ದಂಡ ಅದಕ್ಕೆ ಸಮಾನವಾಗಿರುವ ಈ ಬ್ರಹ್ಮದಂಡ ಅಂತ ಹೇಳಿದ್ರೆ, ಬ್ರಹ್ಮದಂಡ ಅಂತಂದ್ರೆ ಏನು? ವ್ಯಾಖ್ಯಾನಕಾರರಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಪ್ರತಿಯೊಂದು ಶ್ಲೋಕಕ್ಕೂ ವ್ಯಾಖ್ಯಾನ ಬೇಡ. ಸಂಸ್ಕೃತ ಕಲೀಲಿಕ್ಕೆ ಅತ್ಯಂತ ಸರಳವಾದ ಆರಾಮವಾದ ಮಾರ್ಗ. ಅರವಿಂದರು ಕೂಡ ಸಂಸ್ಕೃತ ಕಲಿತಿದ್ದೇ ರಾಮಾಯಣದಿಂದ ಅಂತೆ. ಅರವಿಂದ ಘೋಷ್ ನಾ ಹೇಳ್ತಾ ಇರೋದು. ಪಾರಾಯಣ ಮಾಡ್ತಾ ನೋಡ್ತಾ ಇದ್ರೆ ಆಯ್ತು. ಸರಳವಾದ ಭಾಷೆ, ಬಹಳ ಸರಳವಾದ ಕಥೆ. ಸರಳವಾದ ಕಥೆಯೇ ಬಹಳ ವ್ಯಾಖ್ಯಾನಕ್ಕೆ ಒಳಗಾಗುವುದು. ಸರಳವಾಗಿ ಬರೆಯೋದು ಬಹಳ ಕಷ್ಟ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ತರಹ, ಗುರು ರಾಮಸ್ವಾಮಿ ಅಯ್ಯಂಗಾರ್ ತರಹ, ಪೇಜಾವರ ಸ್ವಾಮಿಗಳ ತರಹ ದೊಡ್ಡವರು, ಅವ್ರ ತರ ಬರೆದು ಬಿಡಿ ನೋಡೋಣ. ಸಿಕ್ಕಾಗಿ ಗಂಟಾಗಿ ಬರೆಯೋರು ಬಹಳ ಜನ ಇದ್ದಾರೆ. ಬೇಕಾಷ್ಟು ಜನ ತೋರಿಸ್ತೀನಿ. ನಾನು ಲಿಸ್ಟ್ ಕೊಡ್ತಾ ಹೋದ್ರೆ ಇವತ್ತು ಉಪನ್ಯಾಸ ಮುಗಿದೋಗ್ಬಿಡುತ್ತೆ. ನಮ್ಮ ಬರಗೂರು ರಾಮಚಂದ್ರಪ್ಪ ಅವರೆಲ್ಲ ಬರಿತಾ ಇರ್ತಾರೆ. ಅಂಥವ್ರು ಬರಿತಾರೆ ಏನು ಅಂತಿರಲ್ಲ. ಅತ್ಯಂತ ಕೆಟ್ಟ ಬರಹಗಾರರು. ಅವ್ರು ಕೆಟ್ಟ ಬರಹಕ್ಕಾಗಿಯೇ ಅವ್ರಿಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳೆಲ್ಲ ಸಿಕ್ಕಿರೋದು. ಹಾಗೆಲ್ಲ ಇರುತ್ತೆ. ಅದರಿಂದ ಏನು ಅಂತಿರಲ್ಲ. ಬಹಳ ಸರಳವಾಗಿ ಬರೆಯೋದು ಬಹಳ ಕಷ್ಟ. ಬಹಳ ಸರಳವಾದ ಮಟ್ಟುಗಳನ್ನ, ಇವಾಗ ಪುರಂದರದಾಸರ ತರ ಒಂದು ಹಾಡು ಬರೀರಿ ನೋಡೋಣ ಅಂದ್ರೆ ಕಷ್ಟ. ಬಹಳ ಅರ್ಥಗಳು ತೆರ್ಕೊಂಡಿರ್ಬೇಕು, ಸರಳವಾಗಿಯೂ ಇರಬೇಕು. ಬಹಳ ಕಷ್ಟ ಅದು ಬರೆಯೋದು. ಹೀಗಾಗಿ ಮುಖದರ್ಶನ ಮಾಡಿ ಪವಿತ್ರ ಆಗಬೇಕು ಅಂತ. ಅದೇ ಅದರಿಂದಾಗಿ ಏನಾಗಾಯಿತು, ವಾಲ್ಮೀಕಿಗಳ ಬರಹ ಬಹಳ ಸರಳ. ಆದ್ರೆ ಎಷ್ಟು ವ್ಯಾಖ್ಯಾನ ಇದೆ ಅಂದ್ರೆ ಅಷ್ಟು ವ್ಯಾಖ್ಯಾನ ಇದೆ. ಅದರಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿದೆ. ಬ್ರಹ್ಮದಂಡ ಅಂದ್ರೆ ಏನು ಅಂತ ಕೆಲವರು ಧೂಮಕೇತು ಅಂತ ಅರ್ಥ ಬರೀತಾರೆ. ತಪ್ಪು ಅಂತಲ್ಲ, ಚೆನ್ನಾಗಿದೆ ಅರ್ಥ. ಬ್ರಹ್ಮದಂಡೋ ನಾಮ ಯುಗಾಂತ ಸಮುತ್ಥಿತ ಅಗ್ನಿವರ್ಣ ಧೂಮಕೇತುರಿತ್ಯೇಕೆ. ಕೆಲವರು ಹೇಳ್ತಾರೆ ಧೂಮಕೇತುವನ್ನೇ ಬ್ರಹ್ಮದಂಡ ಅಂತ ಕರೆಯೋದು, ಆದರೆ ಅದು ಪ್ರಳಯ ಕಾಲದ ಕೊನೆಯಲ್ಲಿ ಬರೋದು ಅಂತ. ಇನ್ನು ಕೆಲವರು ಇಲ್ಲ, ಅದು ಬ್ರಹ್ಮಶಾಪವೇ ಅಂತ ಕೆಲವರು. ನನಗೆ ಏನನ್ಸುತ್ತೆ ಅಂದ್ರೆ ಬ್ರಹ್ಮದಂಡ ಅಂದ್ರೆ ನಾರಾಯಣಾಸ್ತ್ರ ಅಂತ ನನ್ನ ವ್ಯಾಖ್ಯಾನ. ಯಾಕೆಂದ್ರೆ ವಸಿಷ್ಠರು ವಿಶ್ವಾಮಿತ್ರರ ಅಸ್ತ್ರಗಳನ್ನ ನುಂಗಲಿಕ್ಕೆ ಅಂತ ಹೇಳಿ ತಮ್ಮ ತಪಸ್ಸಿನ ಶಕ್ತಿಯನ್ನ ಒಂದು ದಂಡದಲ್ಲಿ ಆವಾಹನೆ ಮಾಡಿ ಅದು ಎಲ್ಲ ಅಸ್ತ್ರಗಳನ್ನ ನುಂಗಿತು. ಅದ್ಯಾವುದು ಅಂದ್ರೆ ನಾರಾಯಣಾಷ್ಟಾಕ್ಷರ ಮಂತ್ರ. ಹೀಗಾಗಿ ಬ್ರಹ್ಮದಂಡ ಅಂದ್ರೆ ನಾರಾಯಣಾಸ್ತ್ರ ಅಂತ ಅನ್ನೋದು ನನ್ನ ವ್ಯಾಖ್ಯಾನ.
ಬ್ರಹ್ಮದಂಡ ಪ್ರತಿಮ ಪ್ರಕಾಶಾನ್, ರಾಮನ ಪ್ರತಿಯೊಂದು ಬಾಣವೂ ಹಾಗೆ ಇದೆ, ನಾರಾಯಣಾಸ್ತ್ರ ತರಹ. ಅದನ್ನು ಯಾರು ತಡೀತಾರೆ ಅಂತ ಇವರ ಅಭಿಪ್ರಾಯ. ಸಹೇತ ಬಾಣಾನ್ಯಮದಂಡ ಕಲ್ಪಾನ್ ಸಮಕ್ಷ ಮುಕ್ತಾನ್ ಯುಧಿ ರಾವಣಸ್ಯ ಧನಾನಿ ರತ್ನಾನಿ ಸುಭೂಷಣಾನಿ ವಾಸಾಂಸಿ ದಿವ್ಯಾನಿ ಮಣೀಂಶ್ಚ ಚಿತ್ರಾನ್ ಸೀತಾಂಚ ರಾಮಾಯ ನಿವೇದ್ಯ ದೇವೀಂ ವಸೇಮರಾಜನ್ನಿಹ ವೀತಶೋಕಾ. ಇದನ್ನು ತಪ್ಪಿಸ್ಕೊಳ್ಳಿಕ್ಕೆ ಒಂದೇ ದಾರಿ, ಒಂದಿಷ್ಟು ಹಣವನ್ನು, ರತ್ನವನ್ನು, ಒಡವೆಗಳನ್ನು, ಬಟ್ಟೆಗಳನ್ನು, ಮಣಿಗಳನ್ನು ಸೀತೆಯ ಜೊತೆಗೆ ಕೊಟ್ಟು ಅವನಿಗೆ ಒಪ್ಪಿಸಿ ಬಿಡೋದು, ಅದೊಂದೇ ದಾರಿ. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಬಚಾವಾಗಲಿಕ್ಕೆ ಅಂತ ಹೇಳಿದರು ಅನ್ನುವಲ್ಲಿಗೆ ಯುದ್ಧಕಾಂಡೆ 15 ಸರ್ಗ. ಇದು ವಿಭೀಷಣನ ಮಾತು. ಸುನಿವಿಷ್ಟಂ ಹಿತಂ ವಾಕ್ಯ ಮುಕ್ತವಂತಂ ವಿಭೀಷಣಂ ಅಬ್ರವೀತ್ ಪರುಷಂ ವಾಕ್ಯಂ ರಾವಣ ಕಾಲಚೋದಿತ. ಸುನಿವಿಷ್ಟಂ, ಹಿತ ಯಾವುದು ಅಹಿತ ಯಾವುದು ಅನ್ನುವುದನ್ನು ಕಂಡು ಹಿತದಲ್ಲಿ ನೆಲೆಗೊಂಡ, ಸುನಿವಿಷ್ಟಂ ವೇದಾದಿಗಳಲ್ಲಿ ಪ್ರತಿಪಾದ್ಯವಾದ ವಸ್ತುವಿನಿಂದ ಕೂಡಿರುವ ಹಿತವಾದ ಮಾತನ್ನು ಹೇಳುವ ವಿಭೀಷಣನನ್ನ ಕುರಿತು ಪರುಷಂ ವಾಕ್ಯಂ, ಒರಟಾದ ಮಾತನ್ನು ಆಡಿದ ರಾವಣ. ಯಾಕೆ? ಕಾಲಚೋದಿತ. ಅವನಿಗೂ ವಿಭೀಷಣನ ಮಾತು ಸತ್ಯ ಅಂತ ಅನ್ನಿಸ್ತಾ ಇದೆ. ಅವನು ಆರಂಭದಲ್ಲಿ ಹೋದ ಸಭೆ, ಮೀಟಿಂಗ್ ನಂಬರ್ 1, ಫಸ್ಟ್ ಮೀಟಿಂಗಲ್ಲಿ ಏನು ಹೇಳಿದ್ದ? ಅದೊಂದು ಕಪಿ ನಮ್ಮನ್ನೆಲ್ಲ ಯಾಮಾರಿಸಿ ಬೆಂಕಿ ಹಚ್ಚಿಬಿಡ್ತು ಅಂದರೆ ಏನು ಮಾಡಬೇಕು ಅಂತ ಕರೆದಿದ್ದೀನಿ ಇಂದ. ಆವಾಗ ಇವರು ಉಬ್ಬಿಸಿ ಗಾಳಿ ಹಾಕಿ 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 ಅದು ಮರೆತು ಏನಿಲ್ಲ, ಅದು ಹಾಗೆ ಆಕಸ್ಮಿಕವಾಗಿ ತಪ್ಪಿಸ್ಕೊಂಡು ಹೊಡೋಯ್ತು ಕಪಿ ಅಂತನ್ನೋ ಭಾವನೆ ಬಂದು ಉಬ್ಬಿಬಿಟ್ಟ. ಆಮೇಲೆ ವಿಭೀಷಣ ಬಂದು ಹೇಳಿದ, ಏಕಾಂತದಲ್ಲಿ ಇರುವಾಗ, ಈ ಲೋಕಾಂತದಲ್ಲಿ ಇದ್ರೆ ಈ ಎಲ್ಲ ರಾಕ್ಷಸರೆಲ್ಲ ತಿದಿ ಒತ್ತಿ ಅವನಿಗೆ ಇಲ್ಲದ್ದು ಸಲ್ಲದ್ದು ಎಲ್ಲ ತುಂಬಿ ಬಿಡ್ತಾರೆ ಕಿವಿಯಲ್ಲಿ ಅಂತ ಹೇಳಿ ಏಕಾಂತದಲ್ಲಿ ದೇವರ ಪೂಜೆ ಮುಗಿಸುವಾಗ ಹೋಗಿ ಹೇಳಿದ. ದೇವರ ಪೂಜೆ ಅಲ್ಲ, ಯಾಗ ಮುಗಿಯುವಾಗ. ದೇವರ ಪೂಜೆ ಅದು ಈಗಿನ ದೇವರ ಪೂಜೆ ಅಂತ ಅನ್ಕೋಬಾರದು ಅಂದಕ್ಕೆ ನಾನು ಹೇಳಿದ್ದು. ಆ ಯಾಗ ಮುಗಿಸಿ ಬ್ರಾಹ್ಮಣರೆಲ್ಲ ಸ್ವಸ್ತಿ ವಾಚನ ಮಾಡ್ತಾ ಇದ್ರು. ಬೆಳಗ್ಗೆ ಹೋಗಿ ಅವನು ಸ್ನಾನ ಮಾಡಿ ಹೋಗಿ ನಿಲ್ಲಬೇಕು. ಆಗ ಅವರು ಸ್ವಸ್ತಿವಾಚನ ಮಂತ್ರಗಳನ್ನು ಹೇಳ್ತಾರೆ. ಆ ತರಹದ ದೇವರ ಪೂಜೆ. ಆ ಸ್ವಸ್ತಿವಾಚನ ಮಂತ್ರಗಳನ್ನು ಹೇಳುವಾಗ ಇವನು ಹೋಗಿದ್ದವ ಬ್ರಹ್ಮರಾಕ್ಷಸರ ಸ್ವಸ್ತಿವಾಚನ ಆದಮೇಲೆ ಏಕಾಂತದಲ್ಲಿ ಯಾರೂ ಇಲ್ಲದಲ್ಲಿ ಹೇಳಿದ. ಅವಾಗ ರಾವಣ ಏನು ಉತ್ತರ ಕೊಡಲಿಲ್ಲ, ವಾಪಸ್ ಹೊಟ್ಟೋದ. ಅದಾದ್ಮೇಲೆ ಇದು ಸೆಕೆಂಡ್ ಮೀಟಿಂಗ್. ವಿಭೀಷಣನ ಜೊತೆಗೆ ಥರ್ಡದು, ಮೂರನೆಯದ್ದು ಸಭೆಯಲ್ಲಿ ಎರಡನೇದು. ಅವನು ಹೀಗೆ ಹೇಳಿದ, ವಸೇತ್ ಸಹ ಸಪತ್ನೇನ ಕ್ರುದ್ಧೇನಾಚಿ ವಿಷೇಣ ಚ ನತು ಮಿತ್ರ ಪ್ರವಾದೇನ ಸಂವಸೆ ಶತ್ರು ಸೇವಿನಾ. ಅವನಿಗೂ ಅನ್ನಿಸ್ತಾ ಇದೆ, ಆದರೆ ಯಾವುದೋ ಒಂದು ಒಳಗಡೆಯ ಕಾಲ ಪ್ರಚೋದನೆ ಮಾಡ್ತಾ ಇದೆ. ಒರಟಾಗಿ ಮಾತನಾಡಿದ. ವಸೇತ್ಸಹ ಸಪತ್ನೇನ, ಶತ್ರುವಿನ ಜೊತೆಗೆ ವಾಸ ಮಾಡಬಹುದು. ಕ್ರುದ್ಧೇನ ಆಶೀವಿಷೇಣ ಚ, ಮುನಿದ ಹಾವಿನೊಡಗೂಡಬಹುದು. ಆದರೆ ನತು ಮಿತ್ರ ಪ್ರವಾದೇನ ಶತ್ರುತೇವಿನ ಸಂವಸೇನ. ಮಿತ್ರ ಅಂತ ಹೇಳಿಕೊಂಡು ಹಗೆಗಳಿಗೆ ಸಪೋರ್ಟ್ ಮಾಡುವವರು ಇರ್ತಾರಲ್ಲ, ಅವ್ರ ಜೊತೆಗೆ ವಾಸ ಮಾಡ್ಲಿಕ್ಕಾಗಲ್ಲ. ಜಾನಾಮಿ ಶೀಲಂ ಜ್ಞಾತೀನಾಂ ಸರ್ವಲೋಕೇಚು ರಾಕ್ಷಸ ಹೃಷ್ಯಂತಿ ವ್ಯಸನೇಶ್ವೇತೆ ಜ್ಞಾತೀನಾಂ ಜ್ಞಾತಯಸ್ತದಾ. ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಜಾನಾಮಿ ಶೀಲಂ ಜ್ಞಾತೀನಾಂ. ನೋಡು, ಸಂಬಂಧಿಕರು ಇರೋದೇ ಹಾಗೆ. ಸಂಬಂಧಿಕರು ಹೇಗಿರ್ತಾರೆ? ಎಲ್ಲ ಲೋಕದಲ್ಲಿ ಹೃಷ್ಯಂತಿ ವೇತನೇಶ್ವೇತೆ. ನಮ್ಗೆ ಕಷ್ಟ ಬಂದ್ರೆ ಖುಷಿ ಆಗುತ್ತೆ ಅವ್ರಿಗೆ. ಬಂಧುಗಳು ಅಂತಂದ್ರೆ ನಾವು ಮಾಡಿಕೊಳ್ಳದ ಬಂಧನದಿಂದ ಕೂಡಿದವರು ಅಂತ. ಮಿತ್ರರು ಬಂಧುಗಳೇ.
ಆದರೆ ಅವ್ರನ್ನ ಪ್ರಜ್ಞಾಪೂರ್ವಕವಾಗಿ ನಾವು ಆರಿಸಿರ್ತೇವೆ. ಸಮಾನಶೀಲರು ಯಾರಿರ್ತೇವೆ ಅವರೆಲ್ಲ ಒಟ್ಟು ಕೂಡಿರ್ತೇವೆ. ಸಂಬಂಧಿಗಳು ಅಂದ್ರೆ ಏನು? ದೇವರಿಂದ ಮಾಡಲ್ಪಟ್ಟ ಬಂಧದವರು. ನಾವಿಂಥವ್ರ ಮಗನಾಗಿ ಹುಟ್ಟಬೇಕು ಅಂತ ನಾವೇನು ಅಪ್ಲಿಕೇಶನ್ ಹಾಕಿರ್ತೀವಿ, ಬಂಧ ಬಂದ್ಬಿಟ್ಟಿರತ್ತೆ, ಅದು ಸಂಬಂಧಿಗಳು. ಅದರಿಂದ ಸಂಬಂಧಿಕರ ಸ್ವಭಾವ ಏನು ಅಂದರೆ, ನಮ್ಮ ಜ್ಞಾತಿಗಳಿಗೆ ಸಂಬಂಧಿಗಳಿಗೆ ಏನೋ ಕಷ್ಟ ಬಂತು ಅಂದರೆ ಒಳಗಡೆಯಿಂದ ಭಾರಿ ಖುಷಿ, ಹಾಗೆ ಆಗಬೇಕು, ಅವ್ರ ಮುಂದೆ ನಾವು ಮೆರಿಬೇಕು ಅಂತ. ಅದು ಸಹಜ, ಗೊತ್ತಿಲ್ವಾ ನನಗೆ ಅಂದ. ಹೃಷ್ಯಂತಿ ವ್ಯಸನೇಶ್ವೇತೆ ಜ್ಞಾತೀನಾಂ ಜ್ಞಾತಯಸ್ಸದಾ ಪ್ರಧಾನಂ ಸಾಧಕಂ ವೈದ್ಯಂ ಧರ್ಮಚೀಲಂಚ ರಾಕ್ಷಸ ಜ್ಞಾತಯೋಪ್ಯವಮನ್ಯಂತೆ ಶೂರಂ ಪರಿಭವಂತಿ ಚ. ನಮ್ಮ ಸಂಬಂಧಿಕ ಎತ್ತರದಲ್ಲಿ ಇರ್ತಾನೆ, ಪ್ರಧಾನ ಅಂದರೆ ಅವರು ಕೆಳಗಡೆ ಇಳಿಸ್ಲಿಕ್ಕೆ ನೋಡ್ತಾರೆ. ಯಾರೋ ಒಬ್ಬ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀನಿ ಅಂತಂದ್ರೆ ಅವ್ರಿಗೆ ಗಮನಕ್ಕೆ ಬಂದಿರಲ್ಲ, ಉಪೇಕ್ಷೆ ಮಾಡಿರ್ತಾರೋ, ಕೆಲವೊಬ್ರು ಗೊತ್ತಾಗಲ್ವೋ. ಬೇಕಾದ್ರೆ ನನ್ನ ಹೆಸರು ಹೇಳಿ ಯಾರ ಹತ್ರ ಆದರೂ. ನಮ್ಮ ಜೀವನದಲ್ಲಿ ಆಗಿರುವ ಅತ್ಯಂತ ಮುಜುಗರ ತರಿಸುವ ಪ್ರಸಂಗ ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ಒಬ್ಬರ ಬಗ್ಗೆ ಕೇಳಿ ಅವ್ರ ಸಾಧನೆ ಏನು ಅಂತ, ಸಾಧನೆನಾ ಅಂತ, ಯಾರೇ ಆಗಿರ್ಲಿ, ಅದೆಲ್ಲ ಅದೃಷ್ಟರಿ, ಸುಮ್ಮನೆ ಏನಾಗೋಯ್ತು ಅಷ್ಟೇ ಅಂತಾರೆ. ಪ್ರಧಾನಂ ಸಾಧಕಂ ವೈದ್ಯಂ. ವೈದ್ಯಂ ಅಂತಂದ್ರೆ ವಿದ್ಯಾವಂತ ವಿತ್ಯರ್ಥ. ಪ್ರಚಂಡ ವಿದ್ಯಾವಂತನಾಗಿರ್ಲಿ, ಏನಿಲ್ಲಪ್ಪ ಅಂತಾರೆ. ಧರ್ಮಶೀಲಂಚ ರಾಕ್ಷಸ, ಅತ್ಯಂತ ಧಾರ್ಮಿಕ ಇಂಥವನಾಗಿರ್ಲಿ, ಆಗಿದ್ರೆ ಜ್ಞಾತಯೋಪಿ ಅವಮನ್ಯಂತೆ, ಸಂಬಂಧಿಕರೆಲ್ಲ ಅವಮನ್ಯಂತೆ, ಏನೂ ಇಲ್ಲ ಅಂತ ಹೇಳ್ತಾರೆ. ಶೂರಂ ಪರಿಭವಂತಿ ಚ, ಒಬ್ಬ ಶೂರ, ಅವನನ್ನು ಸೋಲ್ಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಿತ್ಯಮನ್ಯೋನ್ಯ ಸಂಹೃಷ್ಟಾ ವ್ಯಸನೇಶ್ವಾತತಾಯಿನಃ ಪ್ರಚ್ಛನ್ನ ಹೃದಯ ಘೋರಾ ಜ್ಞಾತಯಸ್ತು ಭಯಾವಹ. ಅನ್ಯೋನ್ಯ ಸಂಹೃಷ್ಟಾ, ಹಾಗಂತ ಹೇಳಿ ನಮ್ಮ ಸಂಬಂಧಿಕರು ಇದು ಮಾಡಿದ್ರೆ ನಾವು ಸಂತೋಷ ಪಡೋರೆ. ಅನ್ಯೋನ್ಯ ಸಂಹೃಷ್ಟಾ ವ್ಯಸನೇತು ಆತತಾಯಿನಃ, ನಿಜವಾದ ಆತತಾಯಿಗಳು ಅಂದ್ರೆ ಅವರೇ. ಪ್ರಚ್ಛನ್ನ ಹೃದಯ ಘೋರಾ, ಅವರ ಇದೇನು ಗೊತ್ತೇ ಆಗಲ್ಲ, ಮೇಲ್ನೋಟಕ್ಕೆಲ್ಲ ಆರಾಮಾಗಿರ್ತಾರೆ. ಅದರಿಂದಾಗಿ ಸಂಬಂಧಿಕರಿಂದಲೇ ಭಯ, ಅದು ನಿನ್ನಂಥವರಿಂದ. ಶ್ರೂಯಂತೆ ಹಸ್ತಿಭಿರ್ಗೀತಾ ಶ್ಲೋಕ ಪದ್ಮವನೇ ಪುರ ಪ್ರಾಜ್ಞಹಸ್ತಾನ್ ನರಾನ್ ದೃಷ್ಟ್ವಾ ಪಾಶಹಸ್ತಾನ್ ನರಾನ್ ದೃಷ್ಟ್ವಾ ಶೃಣುಷ್ವ ಗದತೋ ಮಮ. ಕೆಲವು ಆನೆಗಳು, ಎಷ್ಟು ಚಂದದ ಮಾತು ಇದು, ಈ ಥರದ್ದೊಂದು ಸಣ್ಣ ಕಥೆ, ಗಾದೆ ರಾಮಾಯಣದಲ್ಲಿದೆ ಅಂತ ನಮಗೆ ಗೊತ್ತಿರಲ್ಲ ನೋಡಿ. ಶ್ರೂಯಂತೆ ಹಸ್ತಿಭಿರ್ಗೀತಾ, ಆನೆಗಳೆಲ್ಲ ಒಂದು ಕಾಡಿನಲ್ಲಿ ಇದ್ದುವು. ಅವಾಗ ಪಾಶವನ್ನ ಹಿಡಿದು ಎಲ್ಲ ಮನುಷ್ಯರು ಸುತ್ತುವರೆದು ಬಿಟ್ಟಿದ್ದಾರೆ. ಇನ್ನೇನು ಅವರು ಹಾಕಿ ಇವರನ್ನು ಪಳಗಿಸ್ತಾರೆ. ಆಗ ಆ ಆನೆಗಳು ಹಾಡಿದ ಹಾಡು, ಪ್ರಾಯ ಅವುಗಳ ಮನಸ್ಸಿನಲ್ಲಿ ಮಿಂಚಿದ ವಿಚಾರಧಾರೆಯನ್ನ ಅವನು ಹೇಳ್ತಾ ಇರಬಹುದು ಅಂತ ಇಟ್ಕೊಂಡ್ರು ಏನು ತೊಂದರೆ ಇಲ್ಲ. ಆ ಕಂಟೆಂಟ್ ಮುಖ್ಯ. ಆನೆಗಳು ಅನ್ಕೊಂಡು ಅಂತೆ ಮನಸ್ಸಲ್ಲಿ, ಅಥವಾ ಹೇಳಿದವಂತೆ ಏನು, ನಾಗ್ನಿರ್ನಾನ್ಯಾನಿ ಶಸ್ತ್ರಾಣಿ ನನ್ನ ಪಾಶಾ ಭಯಾವಹ ಘೋರ ಸ್ವಾರ್ಥ ಪ್ರಯುಕ್ತಾಸ್ತು ಜ್ಞಾತಯೋನೋ ಭಯಾವಹ. ಬೆಂಕಿಯಿಂದ ಭಯವಿಲ್ಲ, ಶಸ್ತ್ರದಿಂದ ಭಯವಿಲ್ಲ, ಹಗ್ಗದಿಂದ ಭಯವಿಲ್ಲ, ಆದರೆ ಸ್ವಾರ್ಥ ಪ್ರಯುಕ್ತಾ, ಅತ್ಯಂತ ಸೆಲ್ಫಿಶ್ ಆಗಿರುವ ನಮ್ಮ ಆನೆಗಳೇ ಅಲ್ಲಿ ನಿಂತು ನಮ್ಮನ್ನು ಹಿಡಿಲಿಕ್ಕೆ ಸಹಾಯ ಮಾಡ್ತಾ ಇದ್ದಾವಲ್ಲ, ಆ ಆನೆಗಳಿಂದ ಭಯ ಅನ್ನುವಂಥವು. ಆನೆಗಳ ಮೂಲಕವೇ ಆನೆಗಳನ್ನು ಹಿಡಿಯೋದು. ಇವಾಗ ಆಗ್ತಾ ಇರೋದದು. ಈ ಮನುಷ್ಯರಲ್ಲೇನು ಸೊಳ್ಳೆಗಳು ಹೊಸಕಾಕ್ಬಿಡ್ಬೋದು ಅವ್ರನ್ನ, ಆದರೆ ಆ ಮನುಷ್ಯರ ಕೆಳಗಡೆ
ತಮ್ಮ ಬೆನ್ನು ಕೊಟ್ಟು ಕೂತಿದ್ದೇವಲ್ಲ, ನಮ್ಮ ಸಂಬಂಧಿಕರಾದ ಆನೆಗಳು, ಅವುಗಳಿಂದ ಭಯ. ಉಪಾಯಮೇತೆ ವಕ್ಷ್ಯಂತಿ ಗ್ರಹಣೇನಾತ್ರ ಸಂಚಯ ಕೃತ್ಸ್ನಾತ್ ಭಯಾದ್ ಜ್ಞಾತಿ ಭಯಂ ಸುಕೃಷ್ಟಂ ವಿದಿತಂಚನಃ. ನಮ್ಮನ್ನು ಹೆಂಗೆ ಹಿಡಿಬೇಕು ಅಂತ ಅವುಗಳೇ ಹೇಳ್ತವೆ. ನಮ್ಮನ್ನ ಬಂಧನಕ್ಕೆ ಪುಸಲಾಯಿಸೋದು ಆ ನಮ್ಮ ಸಂಬಂಧಿಕರಾದ ಆನೆಗಳೇ. ಹೀಗಿದ್ಬಿಡೋ, ತೊಂದರೆ ಇಲ್ಲ ಅಂತ. ನಾವು ಈಗ ಬಂಧನದಲ್ಲಿ ಸುಖವಾಗಿಲ್ವೇ, ನೀನು ಸುಖವಾಗಿರ್ಬೋದು, ಸುಮ್ಮನೆ ಬಂದ್ಬಿಡು ಜೊತೆಗೆ ಅಂತ ಹೇಳೋದು ಅವುಗಳೇ. ಅದರಿಂದಾಗಿ ಈ ಮನುಷ್ಯರಿಂದ ಭಯ ಇಲ್ಲ ನನಗೆ. ಈ ಮನುಷ್ಯರಿಂದ ಬುದ್ಧಿ ಕೆಡಿಸಿಕೊಂಡ ಆನೆಗಳಿದಾವಲ್ಲ, ನಮ್ಮ ಸಂಬಂಧಿಕರು, ಅವುಗಳಿಂದ ಭಯ. ಕೃತ್ಸ್ನಾತ್ ಭಯಾತ್ ಜ್ಞಾತಿ ಭಯಂ. ಎಲ್ಲ ಭಯಕ್ಕಿಂತ ಮಿಗಿಲಾದ ಭಯ ಯಾವುದು ಅಂದ್ರೆ ಜ್ಞಾತಿ ಭಯ. ಅದು ನಿನ್ನಂತಹ ಸಂಬಂಧಿಕ ಇದ್ರೆ. ವಿದ್ಯತೆ ಗೋಷು ಸಂಪನ್ನಂ ವಿದ್ಯತೆ ಜ್ಞಾತಿತೋ ಭಯಂ ವಿದ್ಯತೆ ಸ್ತ್ರೀಷು ಚಾಪಲ್ಯಂ ವಿದ್ಯತೆ ಬ್ರಾಹ್ಮಣೇ ತಪಃ. ಗೋವುಗಳಲ್ಲಿ ಸಂಪತ್ತು ನೆಲೆಗೊಂಡಿರುತ್ತೆ, ಸ್ತ್ರೀಯರಲ್ಲಿ ಚಾಪಲ್ಯ ಸಹಜ, ಕುತೂಹಲ, ಏನು 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 ಅಂತ ಕುತೂಹಲ. ಆ ಕುತೂಹಲಕ್ಕೆ ಕೊನೆಯೇ ಇರಲ್ಲ ಅವ್ರಿಗೆ. ನಮಗೂ ಉತ್ತರವೇ ಕೊಡ್ಲಿಕ್ಕಾಗಲ್ಲ. ಸುಕೃಷ್ಟಂ ವಿದ್ಯತೆ ಬ್ರಾಹ್ಮಣೇ. ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋಗಿದ್ರೆ ಅವರು ಅಲ್ಲಿ ಎಲ್ಲ ಬಂದಿರೋರು ಬೇಕು, ಅವ್ರು ಬಂದಿರಲ್ಲ ಅಂತ ಇಟ್ಕೊಳ್ಳಿ. ಯಾರು ಬಂದಿದ್ರು, ಏನು ಮಾಡಿದ್ರು, ಏನು ಹೇಳಿದ್ರು, ಹೇಗೆ ನಡೆದ್ರು, ಹೇಗೆ ಕೂತರು, ಹೇಗೆ ಎಲ್ಲನೂ ಕೇಳ್ತಾರೆ. ನಮಗದು ತಲೆಯಲ್ಲೇ ಇರಲ್ಲ. ಅದರಿಂದಾಗಿ ವಿದ್ಯತೆ ಸ್ತ್ರೀಷು ಚಾಪಲ್ಯಂ ವಿದ್ಯತೆ ಬ್ರಾಹ್ಮಣೇ ತಪಃ. ಬ್ರಾಹ್ಮಣರಲ್ಲಿ ತಪಸ್ಸು ಇರುತ್ತೆ. ವಿದ್ಯತೆ ಜ್ಞಾತಿತೋ ಭಯಂ. ಹಾಗೆ ಜ್ಞಾತಿಯಿಂದ ಭಯ ಇದ್ದೇ ಇರುತ್ತೆ. ತಥೋ ನೇಷ್ಟಮಿದಂ ಸೌಮ್ಯ ಯದಹಂ ಲೋಕ ಸತ್ಕೃತಃ ಐಶ್ವರ್ಯಮಭಿಜಾತಶ್ಚ ರಿಪೂಣಾಂ ಮೂರ್ಧಿ ಚ ಸ್ಥಿತಃ. ಅದರಿಂದ ನಾನು ಎಲ್ಲ ಲೋಕಗಳು ನನ್ನನ್ನು ಹೊಗಳೋದು ಕಂಡು ನಿನಗೆ ಹೊಟ್ಟೆ ಕಿಚ್ಚು. ಐಶ್ವರ್ಯಮಭಿಜಾತಶ್ಚ, ಒಳ್ಳೆ ಐಶ್ವರ್ಯವನ್ನು ಪಡೆದಿದ್ದೇನೆ. ರಿಪೂಣಾಂ ಮೂರ್ಧಿ ಚ ಸ್ಥಿತಃ, ಹಗೆಗಳ ತಲೆಯನ್ನು ಮೆಟ್ಟಿ ನಿಂತಿದ್ದೇನೆ. ರಾವಣ ಹೇಳ್ತಾ ಇರೋದು. ಯಥಾ ಪುಷ್ಕರ ಪತ್ರೇಚು ಪತಿತಾಸ್ತೋಯ ಬಿಂದವಃ ನಶ್ಲೇಚಮಭಿಗಚ್ಚಂತಿ ತಥಾ ನಾರ್ಯೇಷು ಸೌಹೃದಂ. ಸಂಬಂಧಿಕರು ನಮ್ಮ ನಡುವೆನೇ ಇರ್ತಾರೆ, ಅನಾರ್ಯರು ನಮ್ಮ ಬಗ್ಗೆ ಸ್ನೇಹವೇ ಇರಲ್ಲ. ತಾವರೆ ಎಲೆಯ ಮೇಲೆ ಬಿದ್ದ ನೀರಿನ ಹಾಗೆ ಅಂತ ನೋಡಿ. ಅವು ಕೃಷ್ಣ ಹೆಂಗೆ ದೃಷ್ಟಾಂತ ಕೊಡ್ತಾನೆ, ಇವ್ರ ಹೆಂಗ್ ದೃಷ್ಟಾಂತ ಕೊಡ್ತಾನೆ. ಒಂದೇ ದೃಷ್ಟಾಂತ. ನಾನು ಅದಕ್ಕೆ ಯಾವತ್ತು ಹೇಳೋದು, ದೃಷ್ಟಾಂತ ಕಥೆಗಳು ಅಂತನ್ನೋದು ಒಂದಾಗಿ ಹೋಯ್ತು ಒಂದು ಕಾಲದಲ್ಲಿ. ಪೇಜಾವರ ಸ್ವಾಮಿಗಳು ಆ ಕಾಲದಲ್ಲಿ ದೃಷ್ಟಾಂತ ಕಥೆಗಳನ್ನು ಹೇಳಬೇಕಾಯ್ತು. ಫಸ್ಟು ಪೇಜಾವರ ಸ್ವಾಮಿಗಳ ಉಪನ್ಯಾಸವನ್ನ ಅವ್ರ ಕಾಲದಲ್ಲಿ ಬಹಳ ಹಿರಿಯರು ಗುಣಕೊಳ್ತಾ ಇದ್ರಂತೆ. ಈ ಸ್ವಾಮಿಗಳು ಏನೇನೋ ಹೊಸದೇ ಹೇಳ್ತಾರೆ, ಏನೋ ಪಾತ್ರ ಪ್ರಪಂಚ ಅಂತೆ, ಪಾತ್ರ ಪರಿಚಯ ಅಂತೆ, ಹೇ ಅಂತ. ಅಂದ್ರೆ ಆ ಕಾಲದಲ್ಲಿ ಸುಮ್ಮನೆ ಹೇಳ್ಕೊಂಡು ಹೋಗ್ಬೇಕು ಕಥೆನ ಅಷ್ಟೇ. ಹೀಗಾಯ್ತು 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 ಅಂತ, ಅದೇನೋ ಪಾತ್ರ ಪ್ರಪಂಚ ಅಂತೆ ಅಂತ ಹೇಳಿ ಬೈತಾ ಇದ್ರಂತೆ ಆ ಕಾಲದ ಹಿರಿಯರು. ಏನು ಹೇಳ್ತಾರೆ ಏನೋ ಈ ಹೊಸ ಉಡುಪಿ ಸ್ವಾಮಿಗಳು. ಚಿಕ್ಕವರು ಬೇರೆ ಗೊತ್ತಾಗಲ್ಲ, ಪಾತ್ರ ಪ್ರಪಂಚ ಹೇಳಿದ. ಅವರು ಚಿಕ್ಕವರಾಗಿದ್ರಂತೆ. ಅವಾಗ 20 ವರ್ಷ 25 ವರ್ಷ ಅವರು ಉಪನ್ಯಾಸ ಶುರು ಮಾಡ್ತಾ ಇದ್ದಾಗ, ಅವಾಗ ಎಲ್ಲ ಅವ್ರಿಗಿಂತ ಹಿರಿಯರು, ಆಗಿನ ಅಜ್ಜಂದಿರು, ವಯಸ್ಸಾದವರು ಏನೋ ಹೇಳ್ತಾರೆ ಅಂತ. ಅವ್ರ ಕಾಲದಲ್ಲಿ ಏನಾಯಿತು, ದೃಷ್ಟಾಂತ ಕಥೆಗಳು ಜಾರಿಗೆ ಬಂದವು. ಯಾಕೆಂದ್ರೆ ರಾಮಕೃಷ್ಣ ಪರಮಹಂಸರು, ವಿನೋಬಾ ಭಾವೆ, ಸ್ವಾಮಿ ರಾಮತೀರ್ಥರು ಅಂತ ಒಬ್ರು, ಇಂಗ್ಲಿಷಿನಲ್ಲಿ ಅವರ ಬಗ್ಗೆ ಅವರ ಉಪನ್ಯಾಸಗಳ ಸೀರೀಸೇ ಇದೆ. ಆಮೇಲೆ ಇವರು ಎಲ್ಲ ಇದ್ದಾರೆ, ಬೇಕಾಷ್ಟು ಜನ ಇದ್ದಾರೆ. ಅವರೆಲ್ಲ ಕಥೆಗಳನ್ನು ಹೇಳಿ ಉಪನ್ಯಾಸ ಮಾಡುವುದು ಒಂದು ಎಲ್ಲದಕ್ಕೂ ಒಂದು ಕಥೆ ಹಂಗೆ ಇತ್ತು. ಆಮೇಲೆ ಈಗ ನಾಯಿ ಕೊಡಗಳ ತರ ಮೋಟಿವೇಶನಲ್ ಸ್ಪೀಕರ್ಸ್, ಯಶಸ್ಸಿಗೊಂದು ಕಥೆ, ಏನ್ ಬೇಕಾದ್ರೂ ಹೇಳಬಹುದು. ಒಂದು ದೃಷ್ಟಾಂತ ಇಟ್ಕೊಂಡಿರ್ತಾರೆ. ಇವಾಗ ಉದಾಹರಣೆಗೆ ಲೇಮನ್ ಬ್ರದರ್ಸ್ ಅಂತ ಒಂದು ದೊಡ್ಡ ಕಂಪನಿ ಇತ್ತು,
ಕಂಪನಿಯೋ ಬ್ಯಾಂಕೋ ಏನೋ ಒಂದು. ಅದರ ಯಶಸ್ಸಿನ ಸುತ್ತ ಥಿಯರಿ ಹೀಗಿರಬೇಕು ಹಾಗಿರಬೇಕು, ಅದು ಮಾಡಿದ್ರು ಇದು ಮಾಡಿದ್ರು ಅದಕ್ಕೆ ಯಶಸ್ಸು ಬಂತು, 100 ವರ್ಷಗಳಿದ್ದು ಅದು ಮುಳುಗೋಯ್ತು. ಅಲ್ಲಿ ತನಕ ಅದನ್ನ ಗುರುತಾಗಿ ಇಟ್ಟುಕೊಂಡು ಬಂದ ಇದು ಏನದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳಲ್ಲಿನ ಸ್ಟೋರಿಯಾದ ಗತಿ ಏನು, ಸ್ಫೂರ್ತಿದಾಯಕವಾದ ಕಥೆಗಳ ಗತಿ ಏನು? ಇವತ್ತು ಹಾಗೆ ನೀವು ಕ್ಲಾಸಿಕ್ ಓದಿದ್ರೆ ಎಲ್ಲ ಸಿಗತ್ತೆ. ಕಥಿತ ನಾರಾಯಣ ಪಂಡಿತಾಚಾರ್ಯ ಹೇಳಿಲ್ವೇ, ಕಥಿತಂ ಕೃಷೇರಿವ ಫಲಾಲಕುಲಂ ಅಂತ. ಕೃಷಿಗೆ ಬೆಳೆಗೇನು ಪ್ರಯೋಜನ ಅಂದ್ರೆ ಫಲಾಲಕುಲಂ, ಹುಲ್ಲು ಅಂತ ಹೇಳೋದಲ್ಲ, ಧಾನ್ಯ ಫಲ, ಬೈ ಪ್ರಾಡಕ್ಟ್ ಹುಲ್ಲು. ಸಕ್ಕರೆ ಕಾರ್ಖಾನೆ ಯಾಕೆ ಮಾಡ್ತೀವಿ ಅಂದ್ರೆ ಮದ್ಯ ತಯಾರಾಗತ್ತೆ ಅದಕ್ಕೆ ಮಾಡ್ತೀವಿ ಅನ್ನೋದಾ? ಮದ್ಯ ಅನ್ನೋದು ಬೈ ಪ್ರಾಡಕ್ಟ್. ಮೆಲನಿನ್ಗಾಗಿ ನಾವು ಸಕ್ಕರೆ ಕಾರ್ಖಾನೆ ಮಾಡ್ತೇವೆ. ಸಕ್ಕರೆ ಮೆಲಾಸಿಸ್, ಸರಿ ಮೆಲಸಿನ್ ಅಲ್ಲ, ಸಕ್ಕರೆ ಕಾರ್ಖಾನೆ ಯಾಕೆ ಮಾಡ್ತೇವೆ ಅಂದ್ರೆ ನಾವು ಸಕ್ಕರೆಗಾಗಿ ಮಾಡ್ತೇವೆ ಅನ್ಬೇಕಾ, ಮೆಲಾಸಿಸ್ಗಾಗಿ ಮಾಡಬೇಕು ಅನ್ನೋದಾ? ಯಾವುದಕ್ಕೆ? ಪ್ರಧಾನ ಅದು, ಇದು ಸಿದ್ಧಿ ಆಗುತ್ತೆ. ಹಾಗೆ ಕ್ಲಾಸಿಕ್ಗಳು, ಶಾಸ್ತ್ರವನ್ನು ನೀವು ಓದ್ತಾ ಇದ್ರೆ ಎಲ್ಲವೂ ಸಿದ್ಧಿ ಆಗತ್ತೆ. ಜೀವನದ ದರ್ಶನ, ರಸಾಸ್ವಾದ, ಮಾನಸಿಕ ತೃಪ್ತಿ, ಸಂಕಷ್ಟದಲ್ಲಿ ಅಭಯ, ಒಂದು ಸಂತಸ, ಒಳ್ಳೆಯ ಮಾತನ್ನ ಕೇಳಿದ ಸಂತೋಷ, ಒಂದು ಹೊಳಹು, ಜೀವನದಲ್ಲಿ ಅರಿವಿನಿಂದ ಏನೇನು ಸಿಗಬೇಕೋ ಎಲ್ಲವೂ ಸಿಗತ್ತೆ. ಕ್ಲಾಸಿಕ್ಕನ್ನೇ ಓದ್ತಾ ಇರೋದಾಯ್ತು. ಅದರಿಂದ ಇಲ್ಲಿ ಅವೆಲ್ಲ, ಅದರಿಂದಾಗಿ ನಾವು ದೃಷ್ಟಾಂತ ಕೊಡ್ತೇವಲ್ಲ, ಅವನು ಇವ್ರು ಹೆಂಗೆ ಹೇಳ್ತಾನೆ, ಸಜ್ಜನರು ಹೇಗಿರ್ತಾರೆ ಸಂಸಾರದಲ್ಲಿ ಅಂದ್ರೆ ಅವನು ಇದೇ ದೃಷ್ಟಾಂತ ಕೊಡ್ತಾನೆ. ಪುಷ್ಕರ ಪರ್ಣದಲ್ಲಿರುವ ತೋಯಗಳ ಹಾಗೆ, ನೀರಿನ ಬಿಂದುಗಳ ಹಾಗೆ ನಿಸ್ಸಂಗರಾಗಿರ್ತಾರೆ. ಅದನ್ನೇ ಇವನು ದುಷ್ಟರಿಗೆ ಉದಾಹರಣೆ ಕೊಡ್ತಾನೆ. ನಮ್ಮ ವೈಭವಗಳಲ್ಲಿ ಅವರು ನಿರ್ಲಿಪ್ತರಾಗಿರ್ತಾರೆ. ಹೇಗೆ? ಪುಷ್ಕರ ಪತ್ರೇಶು ಪತಿತಾಸ್ತೋಯ ಬಿಂದವಃ ಅಂತಾನೆ. ಯಥಾ ಜರದಿ ಮೇಘಾನಾಂ ಸಿಂಚತಾಮಪಿ ಗರ್ಜತಾಂ ನ ಭವತ್ಯಂಬು ಸಂಕ್ಲೇಶಃ ತಥಾ ನಾರ್ಯೇಷು ಸೌಹೃದಂ. ಅನಾರ್ಯೇಷು ಸೌಹೃದಂ ಅನ್ನೋದು ಸುಳ್ಳು ನುಡಿ, ಮತ್ತೆ 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 ರಿಪೀಟ್ ಆಗ್ತಾ ಇರುತ್ತೆ. ಅದನ್ನ ಪಲ್ಲವಿ ಅಂತಾರೆ ಹಾಡುವಾಗ. ಅದೇ ಪದ್ಯದಲ್ಲಿ ಸುಳ್ಳು ನುಡಿ ಅಂತಾರೆ, ಮತ್ತೆ 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 ಅದೇ ಸುಳಿತಾ ಇರುತ್ತೆ. ಸುಳ್ಳು ನುಡಿ. ಯಥಾ ಪುಷ್ಕರ ಪತ್ರೇಶು ಪತಿತಾಃ ತೋಯ ಬಿಂದವಃ ನಶ್ಲೇತಮಭಿಗಚ್ಚಂತಿ ತಥಾ ನಾರ್ಯೇಷು ಸೌಹೃದಂ. ತಾವರೆ ಎಲೆಯಲ್ಲಿ ಬಿದ್ದ ನೀರು ಯಾವ ರೀತಿ ಅಂಟ್ಕೊಳ್ಳೋದಿಲ್ವೋ ಆ ರೀತಿ ಅವ್ರ ಗೆಳೆತನ ಅಂಟ್ಕೊಂಡೇ ಇರಲ್ಲ. ಯಥಾ ಶರದಿ ಮೇಘಾನಾಂ ಸಿಂಚತಾಮಪಿ ಗರ್ಜತಾಂ. ಶರತ್ಕಾಲದ ಮೋಡ ಸಿಂಪಡಿಸತ್ತೆ, ಗುಡುಗತ್ತೆ, ನಭವತ್ಯಂಬು ಸಂಕ್ಲೇದ, ನೀರು ಸುರಿಯಲ್ಲ. ಹಾಗೆ ತಥಾ ನಾರ್ಯೇಷು ಸೌಹೃದಂ. ನಮಗೆ ಅನಾರ್ಯರ ಅಂದರೆ ಯೋಗ್ಯರಲ್ಲದವರ ಸೌಹೃದ, ಸ್ನೇಹ ಹೀಗಿರುತ್ತೆ ನೋಡಿ. ರಾವಣ ಅನಾರ್ಯರು, ನಾವು ಆರ್ಯರು ಅಂತ ಹೇಳ್ಕೊತಾನೆ. ಇವರು ಈ ತಮಿಳುನಾಡವರು ನಾವು ಆರ್ಯರಲ್ಲ ಅನಾರ್ಯರು, ರಾವಣನ ಕಡೆಯವರು ಅಂತಾರೆ. ರಾವಣನೇ ನಿಮ್ಮನ್ನು ಬೈದಿದ್ದಾನಲ್ಲಪ್ಪ. ಅಲ್ಲಿ ಆರ್ಯ ಅನಾರ್ಯ ಅನ್ನೋದು ರೇಸಿಸ್ಟ್ ರೆಕಗ್ನಿಷನ್ ಅಲ್ವೇ ಅಲ್ಲ. ಅದು ಆರ್ಯ ಅಂದ್ರೆ ಒಳ್ಳೆಯವ, ಅನಾರ್ಯ ಅಂದ್ರೆ ಕೆಟ್ಟವ ಅಷ್ಟೇ. ಯಥಾ ಮಧುಕರ ಸ್ಪರ್ಶಾತ್ ರಸಂ ವಿಂದನ್ನ ತಿಷ್ಠತಿ ತಥಾ ತ್ವಮಪಿ ತತ್ರೈವ ತಥಾ ನಾರ್ಯೇಷು ಸೌಹೃದಂ. ಯಥಾ ಮಧುಕರ, ದುಂಬಿಯೊಂದು. ನೋಡಿ ಇಲ್ಲಿ ಏನೇನು ಒಳ್ಳೆಯ ಗುಣಗಳಿದೆ ಆ ಎಲ್ಲ ಒಳ್ಳೆಯ ಗುಣಗಳನ್ನು ಕೆಟ್ಟದಕ್ಕೆ ಅನ್ವಯ ಮಾಡ್ತಾನೆ ಇವನು. ಯಥಾ ಮಧುಕರ ತರ್ಷಾತ್, ದುಂಬಿಯೊಂದು. ತರ್ಷಾತ್ ಬಾಯಾರಿ. ರಸಂ ವಿಂದನ್ನ ತಿಷ್ಠತಿ, ರಸವನ್ನ ಹೀರ್ತಾ ಒಂದ್ ಕಡೆ ಇರೋದೇ ಇಲ್ಲ.
ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಹಾಗೆ ಗೆಳೆಯರನ್ನ ಬದಲಾಯಿಸ್ತಾ ಇಲ್ಲಿ ರಸವನ್ನ ಪೂರ್ತಿಯಾಗಿ ಹೀರಿ ಅಲ್ಲಿಗೆ ಹೋದ, ಅಲ್ಲಿ ರಸವನ್ನ ಪೂರ್ತಿಯಾಗಿ ಹೀರಿ. ಅಂತಹ ಅಯೋಗ್ಯ ನೀನು ದುಂಬಿಯಂತೆ. ಇದನ್ನೇ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಅಣುಭ್ಯೋಪಿ ಮಹದ್ಭ್ಯೋಪಿ ಗ್ರಂಥೇಭ್ಯ, ಚಿಕ್ಕ ದೊಡ್ಡ ಎಲ್ಲ ಗ್ರಂಥಗಳಿಂದ ಸಾರವನ್ನ ಸ್ವೀಕರಿಸಬೇಕು, ನಾನು ಈ ಭ್ರಮರದಿಂದ ಈ ಪಾಠವನ್ನು ಕಲಿತೆ ಅಂತಾನೆ. ಸೊ ನೋಡುವವರ ದೃಷ್ಟಿ, ನೀವು ಹೆಂಗ್ ಬೇಕಾದರೂ ತಿರುಗಿಸಬಹುದು. ಸ್ವಲ್ಪನೇ ವ್ಯತ್ಯಾಸ. ನಾವು ಕೇಳಿದೀವಿ ಹೀಗೊಂದು ಹೆಂಗ್ ಬೇಕಾದರೂ ತಿರುಗಿಸಬಹುದು ಅನ್ನೋದಕ್ಕೊಂದು ತಮಾಷೆಯ ಕಥೆ ಹೇಳ್ತೇನೆ ಕೇಳಿ. ಈಗಿನ ದೊಡ್ಡ ಅದುಮಾರ ಸ್ವಾಮಿಗಳು ಅವರು ವ್ಯಾನಲ್ಲಿ ಹೊರಟಿದ್ರು. ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದ ಅವನು. ಅವ್ರು ಹೇಳಿದ್ರು, ಏಯ್ ಬೇಗ ಹೋಗ, ಉಪನ್ಯಾಸ ಇರೋದು 7 ಗಂಟೆಗೆ, 8 ಗಂಟೆಗಲ್ಲ. ಡ್ರೈವರ್ಗೆ ಹೇಳು, ಯಾದ್ವಾ ತದ್ವಾ ಓಡಿಸ್ಲಿಕ್ಕೆ ಶುರು ಮಾಡ್ದ. ಏಯ್ ನಿಧಾನ ಹೋಗ, ಉಪನ್ಯಾಸ ಇರೋದು 7 ಗಂಟೆಗೆ, 6 ಗಂಟೆಗಲ್ಲ ಅಂತ. ಅದೇ ಮಾತು. ಹಾಗೆ ಈ ದೃಷ್ಟಾಂತಗಳನ್ನ, ಈ ಸ್ಟೇಟ್ಮೆಂಟ್ಗಳನ್ನ ಯಾವ ಆಂಗಲ್ ಇಂದ ಬೇಕಾದ್ರೂ ನೋಡಬಹುದು. ಅದು ನಿಮ್ಮ ಸಾಮರ್ಥ್ಯವನ್ನ ಅವಲಂಬಿಸಿ ಇದೆ. ಹಾಗೆ ಇದು ಯಥಾ ಮಧುಕರ ಸ್ಪರ್ಶಾತ್ ಕಾಶಪುಷ್ಪಂ ವಿಚಿನ್ನಪಿ ರಸಮತ್ರ ನವಿಂದೇತ ತಥಾ ನಾರ್ಯೇಷು ಸೌಹೃದಂ. ಕೆಲವೊಂದು ಹೂವಿರುತ್ತೆ, ಕಾಶಪುಷ್ಪ ತೋರುತ್ತೆ, ಆದರೆ ಆಗಿರಲ್ಲ, ಹೂ ಆಗಿರಲ್ಲ, ಅದು ಅದರಲ್ಲಿ ಯಾವ ರಸವೂ ಇರಲ್ಲ. ಅದರಲ್ಲಿ ಹೋಗಿ ರಸವನ್ನ ಹೀರಿದ್ರು ಬರಲ್ಲ. ಆ ರೀತಿ ಅವರು ಆ ಕಾಶಪುಷ್ಪ ತರ ಇರ್ತಾರೆ. ಅವರಿಂದ ಯಾವ ರಸಾಸ್ವಾದನೆಯೂ ಇಲ್ಲ, ಫಲವೂ ಇಲ್ಲ. ಯಥಾ ಪೂರ್ವಂ ಗಜಸ್ನಾತ್ವಾ ಗೃಹ್ಯ ಹಸ್ತೇನ ವೈರಜಃ ದೂಷಯತ್ಯಾತ್ಮನೋ ದೇಹಂ ತಥಾ ನಾರ್ಯೇಷು ಸೌಹೃದಂ. ಆನೆ ಚೆನ್ನಾಗಿ ಸ್ನಾನ ಮಾಡುತ್ತೆ, ಸ್ನಾನ ಮಾಡಿ ಬಂದು ಧೂಳು ಹಾಕೊಳ್ಳುತ್ತೆ. ಆ ರೀತಿ ನೀವು ಎಲ್ಲ ನಮ್ಮ ಜೊತೆಗೆ ಏನು ಅನುಭವಿಸ್ತೀರೋ ಎಲ್ಲ ಅನುಭವಿಸ್ತೀರಾ, ಆಮೇಲೆ ಬಂದು ಧೂಳು ಹಾಕೊಂಡ್ಬಿಡ್ತೀರಾ. ಯೋನ್ಯಸ್ತ್ವೇವಂ ವಿದಂ ಬ್ರೂಯಾತ್ ವಾಕ್ಯಮೇತನ್ನಿಶಾಚರ ಅಸ್ಮಿನ್ ಮುಹೂರ್ತೆ ನ ಭವೇತ್ ತ್ವಾಂತು ದಿಕ್ಕುಲಪಾಂತನ. ಬೇರೆ ಯಾರಾದರೂ ಈ ಮಾತನ್ನು ಹೇಳಿದ್ರೆ ಕತ್ತಿನ ಮೇಲೆ ತಲೆ ಇರ್ತಿರ್ಲಿಲ್ಲ, ತಮ್ಮ ಅದರಿಂದಾಗಿ ಬಿಟ್ಟಿದ್ದೀನಿ. ಇತ್ಯುಕ್ತ ಪರುಚಂ ವಾಕ್ಯಂ ನ್ಯಾಯವಾದಿ ವಿಭೀಷಣ ಉತ್ಪಪಾತ ಗದಾಪಾಣಿ ಚತುರ್ಭಿಸ್ಸಹ ರಾಕ್ಷಸೈ. ಈ ರೀತಿಯಾಗಿ ಹೇಳಿದಾಗ ನನ್ನಿಯನ್ನ ನುಡಿಯುವ ನ್ಯಾಯವಾದಿ, ಸರಿಯಾದದ್ದನ್ನು ನುಡಿಯುವ ವಿಭೀಷಣ ಗದಾಪಾಣಿಯಾಗಿ 4 ಜನ ರಾಕ್ಷಸರ ಜೊತೆಗೂಡಿ ಮೇಲ್ಗಡೆ ಜಿಗಿದ ಅಂತೆ. ಜಿಗಿದು ಹೇಳಿದ, ಅಬ್ರವೀಚ್ಚ ತದಾ ವಾಕ್ಯಂ ಜಾತಕ್ರೋಧೋ ವಿಭೀಷಣ ಅಂತರಿಕ್ಷಗತ ಶ್ರೀಮಾನ್ ಭ್ರಾತಾ ವೈ ರಾಕ್ಷಸಾಧಿಪಂ. ಸಿಟ್ಟು ಮಾಡಿಕೊಂಡು ಹೇಳಿದ ಅಂತೆ, ಏನಂತ? ಸತ್ವಂ ಭ್ರಾಂತೋತಿ ಮೇ ರಾಜನ್ ಬ್ರೂಹಿ ಮಾಂ ಯದ್ಯದಿಚ್ಛಸಿ ಜ್ಯೇಷ್ಠೋ ಮಾನ್ಯ ಪಿತೃತಮಃ ನ ಚ ಧರ್ಮಪಥೆ ಸ್ಥಿತಃ. ಹುಚ್ಚಿಡ್ತಿದೆ ನಿನಗೆ. ಸತ್ವಂ ಭ್ರಾಂತೋತಿ ಮೇ ರಾಜನ್ ಬ್ರೂಹಿ ಮಾಂ ಯದ್ಯದಿಚ್ಛಸಿ. ಏನ್ ಬೇಕಾದ್ರೆ ಹೇಳು, ಬಯಸ್ಕೊಳ್ಳಿಕ್ ನಾನು ತಯಾರಿದೆ. ಜ್ಯೇಷ್ಠೋ ಮಾನ್ಯ, ಹಿರಿಯ ಅಣ್ಣ ಗೌರವಕ್ಕೆ ಅರ್ಹ, ಪಿತೃಸಮಃ, ತಂದೆಗೆ ಸಮ. ಆದರೆ ಏನು ಮಾಡೋದು? ನಚ ಧರ್ಮಪಥೆ ಸ್ಥಿತ, ಧರ್ಮದ ದಾರಿಯಲ್ಲೊಂದಿಲ್ಲ. ಇದಂ ಹಿ ಪರುಚಂ ವಾಕ್ಯಂ ನ ಕ್ಷಮಾಮ್ಯಗ್ರಜಸ್ಯತೆ. ಆದರೆ ನೀನು ನನ್ನ ಅಣ್ಣನಾದರೂ ಈ ಮಾತನ್ನ ನಾನು ಕೇಳೋಲ್ಲ. ಸುನೀತಂ ಹಿತಕಾಮೇನ ವಾಕ್ಯ ಮುಕ್ತಂ ದಚಾನನ. ನೀತಿಯಿಂದಲೂ ನಿನ್ನ ಹಿತವನ್ನ ಬಯಸಿ ಈ ಮಾತನ್ನ ಆಡಿದ್ದೇನೆ. ನಗೃಹಂತ್ಯ ಕೃತಾತ್ಮಾನಃ ಕಾಲಸ್ಯ ವಶಮಾಗತಾಃ. ಕಾಲದ ವಶದಲ್ಲಿ ಸಿಲುಕಿದವರು ನಗೃಹಂತಿ, ನಾವು ಹೇಳಿದ್ದನ್ನು ಕೇಳೋಲ್ಲ. ಸುಲಭ ಪುರುಚಾರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭಃ. ರಾಜನ್ ಸುಲಭಾ ಪುರುಷಾಃ, ಸತತವಾಗಿ ಪ್ರಿಯವನ್ನು ನುಡಿಯುವವರು ಬಹಳ ಸುಲಭ. ನೀವೇನ್ ಮಾಡ್ತಾ ಇದ್ದೀರೋ ಸರಿ,
ಅಂತ ಹೇಳುವವರು ಬಹಳ ಸುಲಭ. ಅಪ್ರಿಯಸ್ಯ ಚ ಪಥ್ಯಸ್ಯ, ಯೋಗ್ಯವೂ ಅಪ್ರಿಯವೂ ಆದ ಮಾತನ್ನ ಆಡುವವರು ಸಿಗೋದು ಕಷ್ಟ, ಹೇಳುವವರು ಸಿಗೋದು ಕಷ್ಟ. ನಮಗೆ ಯಾಕೆ ಮಾರಾಯ? ಅವ್ರ ಸಂತೋಷಕ್ಕೆ ಅವ್ರ ಮುಖಕ್ಕೆ ತಕ್ಕ ಹಾಗೆ ಮಾತನಾಡಿ ಬಿಡುವ ಅಷ್ಟೆ. ಎಲ್ಲ ಹಾಗೆ ಇರೋದು. ನಮಗೆ ಯಾಕೆ? ಏನೋ ಮಾಡ್ತಾ ಇದ್ದಾರೆ, ಬಿದ್ದರೆ ಅವ್ರಿಗೆ ಗೊತ್ತಾಗತ್ತೆ ಅನ್ನೋರೇ ಜಾಸ್ತಿ. ನೀವು ಹೋಗಿ ಯಾವುದಾದ್ರೂ ಪ್ರಮೇಯ ನೋಡಿ, ಹೀಗೊಂದಿದೆ, ನೀವು ಹೇಳಬಾರದ ಉಪನ್ಯಾಸದಲ್ಲಿ ಜನ ಎಲ್ಲ ಇದ್ದಾರೆ, ಹೆಂಗೆ ಹೇಳೋದು? ನಾಳೆ ಆಮೇಲೆ ನನ್ನ ಬದಲು ಬೇರೆಯವ್ರನ್ನ ಕರೀತಾರೆ ಅಷ್ಟೇ ಅಂತಾರೆ. ಬದ್ಧಂ ಕಾಲಸ್ಯ ಪಾಚೇನ ಸರ್ವಭೂತಾಪಹಾರಿಣಃ ನನಶ್ಯಂತಮುಪೇಕ್ಷೇತ್ವಾಂ ಪ್ರದೀಪ್ತಂ ಶರಣಂ ಯಥಾ. ನೀನು ಕಾಲದ ಪಾಶದಿಂದ ಕಟ್ಟಲ್ಪಟ್ಟಿದ್ದಿ. ನನಶ್ಯಂತಮುಪೇಕ್ಷೇತ್ವಾಂ, ನೀನು ಸಾಯ್ತಾ ಇದ್ದಿ, ನಿನ್ನ ನಾಶ ನನಗೆ ಕಾಣ್ತಾ ಇದೆ. ನಾನು ಅದನ್ನು ಉಪೇಕ್ಷೆ ಮಾಡೋಲ್ಲ. ಯಾಕೆಂದ್ರೆ ಮನೆಗೆ ಬೆಂಕಿ ಹೊತ್ಕೊಂಡ್ರೆ ಅಯ್ಯೋ ನಾನು ಬಾಳಿ ಬದುಕಿದ ಮನೆ ಅಂತ ಅಲ್ಲೇ ಉಳಿಬೇಕಾ, ಆಚೆ ಬರಬೇಕಾ? ದೀಪ್ತ ಪಾವಕ ಸಂಕಾಶೈ ಶಿತೈ ಕಾಂಚನ ಭೂಷಣೈ ನತ್ವಾಮಿಚ್ಛಾಮ್ಯಹಂ ದ್ರಷ್ಟುಂ ರಾಮೇಣ ನಿಹತಂ ತರೈ. ಉರಿದುರಿಯುವ ಬೆಂಕಿಯಂತಿರುವ ಉರಿದುರಿಯುವ ಬೆಂಕಿಯಂತೆ ಇರುವ ಬಾಣಗಳಿಂದ ನೀನು ಸಾಯೋದನ್ನು ನಾನಂತೂ ನೋಡ್ಲಿಕ್ಕೆ ತಯಾರಿಲ್ಲ. ಶೂರಾಶ್ಚ ಬಲವಂತಶ್ಚ ಕೃತಾಸ್ತ್ರಾಶ್ಚ ನರಾರಣೆ ಕಾಲಾಭಿಪನ್ನಾಸೀದಂತಿ ಯಥಾ ವಾಲುಕಸೇತವಃ. ಶೂರರು, ಬಲಿಷ್ಠರು, ಅಸ್ತ್ರಗಳನ್ನು ಬಲ್ಲವರಾದರೂ ಕೂಡ ಕಾಲ ತೀರ್ಮಾನ ಮಾಡಿತು ಅಂದರೆ ನಾಶ ಆಗ್ತಾರೆ. ಹೇಗೆ? ಯಥಾ ವಾಲುಕ ಸೇತವಃ. ವಾಲುಕ ಅಂತಂದ್ರೆ ಮರಳು, ಮರಳಿನ ಸೇತುವೆ ಕುಸಿದ ಹಾಕಿ ಕುಸಿದೋಗ್ಬಿಡ್ತಾರೆ. ಕಾಲ ನಿರ್ಣಯ ಮಾಡಿತು ಅಂದರೆ ಏನೇ ಬಲಿಷ್ಠತೆ ಇದ್ರೂ ಏನು ಪ್ರಯೋಜನ ಇಲ್ಲ. ತನ್ಮರಚಯತು ಯಚ್ಚೋಕ್ತಂ ಗುರುತ್ವಾದ್ಧಿತಮಿಚ್ಛತ ಆತ್ಮಾನಂ ತರ್ವಥಾ ರಕ್ಷಾ ಪುರೀಂ ಚೇಮಾಂ ತರಾಕ್ಷಸಾಂ. ಅದರಿಂದ ನಾನು ನಿನಗೆ ಹಿತವನ್ನ ಏನು ಹೇಳಿದ್ದೇನೆ ಅದನ್ನ ಸಹಿಸಿಬಿಡು. ಯಾಕೆ ಅಂದ್ರೆ ನೀನು ನನ್ನ ಮಾತು ಕೇಳ್ತಾ ಇಲ್ಲ, ಅದು ಯೋಗ್ಯವಾಗಿದೆ. ನಿನ್ನ ಹತ್ರ ನಾನು ಇರ್ಲಿಕ್ಕಾಗಲ್ಲ, ಯಾಕೆ ಅಂದ್ರೆ ಅದು ಅಯೋಗ್ಯವಾಗಿದೆ. ತನ್ಮರ್ಷಯತ್, ಸಹಿಸಿಬಿಡು. ಅಣ್ಣನಾಗಿ ನಿನ್ನ ಅಣ್ಣ ಅಂತ ಹೇಳಿ ನಿನಗೆ ಹೇಳ್ತಾ ಇದ್ದೇನೆ. ಆತ್ಮಾನಂ ಸರ್ವಥಾ ರಕ್ಷ, ಜೋಪಾನ. ಪಟ್ಟಣವನ್ನು ರಕ್ಷಿಸು, ನಿನ್ನನ್ನು ರಕ್ಷಿಸಿಕೊ. ಟೇಕ್ ಕೇರ್. ಆತ್ಮಾನಂ ಸರ್ವಥಾ ರಕ್ಷ. ನೀನು ರಾಜ ಆಗಿರೋದ್ರಿಂದಾಗಿ ಪಟ್ಟಣದ ಜವಾಬ್ದಾರಿಯನ್ನು ತೆಗೆದುಕೊ. ಸ್ವಸ್ಥಿತೆಸ್ತು ಗಮಿಷ್ಯಾಮಿ ಸುಖೀ ಭವ ಮಯಾ ವಿನಾ. ಸ್ವಸ್ಥಿತೆ ಅಸ್ತು, ಒಳ್ಳೇದಾಗ್ಲಿ. ಮಯಾವಿನ ಸುಖೀ ಭವ, ನಾನಿಲ್ಲದೆ ಸುಖಿಯಾಗಿರೋ, ಆಯ್ತಾ? ನಿವಾರ್ಯಮಾಣಸ್ಯ ಮಯಾ ಹಿತೈಚಿಣ ನ ರೋಚತಂತೆ ವಚನಂ ನಿಚಾಚರ ಪರಾಂತಕಾಲೇ ಹಿ ಗತಾಯುಚಾನರ ಹಿತನ್ನ ಗೃಹಂತಿ ಸಹೃದ್ಭಿರೀರಿತಂ. ನಾನು ಎಷ್ಟು ತಡೆದ್ರು, ನಾನು ಹಿತವನ್ನು ನುಡಿದರೂ ಕೂಡ ನೀನು ಕೇಳ್ತಾ ಇಲ್ಲ ಅಲ್ವಾ? ಯಾಕೆಂದ್ರೆ ಆಯುಷ್ಯ ಇಲ್ಲ ನಿನಗೆ. ಸಜ್ಜನರು ಇದು ಒಳ್ಳೆಯ ಗೆಳೆಯರು ಹೇಳಿದ್ದನ್ನು ಕೇಳಲ್ಲ, ಯಾಕೆಂದ್ರೆ ಸಾವು ಸಮೀಪದಲ್ಲಿದೆ. ಹೀಗೆ ಅಂತ ಅವನು ಹೇಳಿದ ಅನ್ನುವಲ್ಲಿಗೆ ಯುದ್ಧಕಾಂಡೆ ಷೋಡಶ ಸರ್ಗ, 16ನೇ ಸರ್ಗ. ಇತ್ಯುಕ್ತ್ವಾ ಪರುಚಂ ವಾಕ್ಯಂ ರಾವಣಂ ರಾವಣಾನುಜಃ ಆಜಗಾಮ ಮುಹೂರ್ತೇನ ಯತ್ರ ರಾಮಸ್ಸ ಲಕ್ಷ್ಮಣಃ. ಈ ರೀತಿಯಾಗಿ ಪರುಷಂ ವಾಕ್ಯಂ ಉವಾಚ, ಒರಟಾದ ಮಾತುಗಳನ್ನು ಆಡಿ ರಾಮ ಇದ್ದಲ್ಲಿಗೆ ವಿಭೀಷಣ ಬಂದ. ತಮ್ಮೇರು ಶಿಖರಾಕಾರಂ ದೀಪ್ತಾಮಿವ ಚತ ಹರದಾಂ ಗಗನಸ್ಥಂ ಮಹೀಸ್ಥಾಸ್ತೆ ದದೃಶು
ವಾನರಾಧಿಪಾಹ. ಅವರು ಬಂದ ಕೂಡಲೇ ನೋಡಿದ್ರು ಕಪಿಗಳು ತಲೆ ಮೇಲೆತ್ತಿ ಹೇಗಿದ್ದ, ಮೇರು ಶಿಖರಾಕಾರಂ, ಮೇರು ಪರ್ವತದಂತೆ ಭಾರಿ ಎತ್ತರವಾದ ಗಾತ್ರ, ಶರೀರ ಒಂದು. ದೀಪ್ತಾಮಿವ ಶತಹರದಾಂ, ಸುಳಿಯುವ ಮಿಂಚೋ ಎಂಬಂತೆ ಇದ್ದ. ಗಗನಸ್ಥಂ, ಆಕಾಶದಲ್ಲಿದ್ದಾನೆ. ಮಹಿಸ್ಥಾ, ಇವರು ಭೂಮಿಯಲ್ಲಿದ್ದಾರೆ. ದದೃಶುಹು ವಾನರಾಧಿಪಾ, ಕಪಿಗಳು ಹೀಗೂ ನೋಡಿದ್ರು. ತೇ ಚಾಪ್ಯನುಚರಾಸ್ತಸ್ಯ ಚತ್ವಾರೋ ಭೀಮ ವಿಕ್ರಮಾ, ತೇಪಿ ವರ್ಮಾಯುಧೋಪೇತಾ ಭೂಷಣೋತ್ತಮ ಭೂಷಿತಾ. ಅವರ 4 ಜನ ಅನುಚರರು, ಅವರೂ ಕೂಡ ಎಲ್ಲ ಆಯುಧಗಳಿಂದ ಕೂಡಿದ್ದಾರೆ. ಸಚ ಮೇಘಾಚಲ ಪ್ರಖ್ಯೋ ವಜ್ರಾಯುಧ ಸಮಪ್ರಭ, ವರಾಯುಧಧರೋ ಧೀರೋ ದಿವ್ಯಾಭರಣ ಭೂಷಿತ. ತಮಾತ್ಮ ಪಂಚಮಂ ದೃಷ್ಟ್ವಾ ಸುಗ್ರೀವೋ ವಾನರಾಧಿಪಃ, ವಾನರೈಃ ಸಹ ದುರ್ಧರ್ಷಃ ಚಿಂತಯಾಮಾಸ ಬುದ್ಧಿಮಾನ್. ಆತ್ಮ ಪಂಚಮಂ, 5 ಜನ ಒಟ್ಟು, ತನ್ನಿಂದ ಸೇರಿ 5 ಜನ ಇರುವ ವಿಭೀಷಣನನ್ನ, ಅಂದ್ರೆ 4 ಜನ ಇವನ ಮ್ಯಾನೇಜರ್ಸ್. ಅವ್ರನ್ನ ನೋಡಿದ, ಯೋಚನೆ ಮಾಡಿದ, ಏನ್ ಮಾಡೋದು ಅಂತ ಸುಗ್ರೀವ ಯೋಚನೆ ಮಾಡಿ ಆಮೇಲೆ ಕಪಿಗಳಿಗೆ ಹೇಳಿದ. ಅದೇನು ಅಂತ ಮುಂದಿನ ಬಾರಿ ನೋಡೋಣ. ಕೃಷ್ಣಾರ್ಪಣ.